ಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ತೀರ್ಥದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ಇವಾಗ ನೀತಿ ಕ್ರಿಯಾಚರ್ಯ ಸ್ಥಳ ನಡೆದದೆ. ಯಾಕಂದ್ರೆ ಈ ನೀತಿ ಅನ್ನುವಂಥದ್ದು ಭಾಳ ಮುಖ್ಯ ಅದ. ಯಾಕಂದ್ರೆ ಮೋಕ್ಷವನ್ನು ಅಪೇಕ್ಷೆ ಮಾಡುವಂಥವನು ನೀತಿಯಿಂದ ನಡ್ಕೊಳ್ಬೇಕಾದಂಥದ್ದು ಈ ಜೀವಾತ್ಮನಿಗೆ ಭಾಳ ಯೋಗ್ಯ ಆಗ್ತದ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಕೂಡ ನೀತಿ ಅಂಥೇಳಿ ಹಲವಾರು ವಿಚಾರಗಳನ್ನು ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ನಿಜಗೊಂಡ್ರು ಹೇಳಿದ್ದಾರೆ. ಇದರಲ್ಲಿ 15ನೇ ಪದ, ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 15ನೇ ಪದ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದ ಮಮ ತಲ್ಲಣಿಸದೆ ನೀತಿಯಲ್ಲಿರಲ್ ಅರ್ಪುದೆ ಚಂದ ಮಮ ಅನ್ನುವಂಥ ವಿಚಾರ ಇದರಲ್ಲಿ. ಯಾಕಂತಂದ್ರೆ 1ನೇ ನುಡಿಯಲ್ಲಿ ಈಗ ಹಿತವಿದು ಅಹಿತವಿದೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಮಮ, ಶ್ರುತಿ ವಿರಹಿತವಾದ ಮತವ ತಾನುಳಿಯುವುದೇ ಚಂದ ಮಮ, ಮತೆಯೊಳೊಗೆದು ದುರ್ವಿಕೃತಿಯನ್ನು ತಳೆಯುವುದೇ ಚಂದ ಮಮ, ಸತಿಸುತಾದಿಗಳ ಅನಿತ್ಯತೆ ಎಂದು ಪಳೆಯುವುದೇ ಚಂದ ಮಮ ಅಂತ ಹೇಳುವಂಥ ವಿಚಾರ. ಈಗ ಇದು ನಿನ್ನೆ ಆಗಿದೆ ಅಂತ ಇದಾಗಿದೆ. ಯಾಕಂತಂದ್ರೆ ನಿನ್ನೆ ಹೇಳಿದಂಗೆ ಹೇಳ್ದ. ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ, ಕೊರತೆಯ ಆನದೆ ಎಚ್ಚರದೋಳು ಒಂತಿ ಚರಿಪುದೇ ಚಂದ ಮಮ, ಪರರ ದುರ್ಗುಣಗಳ ಮರೆಯುತ್ತಾ ಧರಿಪುದೇ ಚಂದ ಮಮ, ಮರುಗದೆ ಆಪತ್ತಿನೋಳು ಉರೆ ತರ ಹರಿಪುದೇ ಚಂದ ಮಮ, ತೊರೆದುದರಲ್ಲಿ ಮತ್ತೆರಗದು ತರಿಪುದೇ ಚಂದ ಮಮ ಅಂತ ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ ಅವರು. ಯಾಕಂತಂದ್ರೆ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ನಿಜಗೊಂಡ್ರು ವೇದ ಉಪನಿಷತ್ತುಗಳ ಒಂದು ಸಾರನೇ ಇದರಲ್ಲಿ ಇಳಿಸಿದಾರ. ಅದಕ್ಕೆ ಕೊರತೆಯ ಆನದೆ ಅಂದ್ರೆ ಕೊರತೆಯನ್ನು ಒಂದದೆ, ಆನದೆ ಅಂದರೆ ಒಂದದೆ ಅಂದ್ರೆ ಇಲ್ಲಿ ಕೊರತೆ ಏನಂದರೆ ನ್ಯೂನ್ಯತೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಆನದೆ ಒಂದದೆ, ಎಚ್ಚರವಳು ಒಂದಿ ಅಂದ್ರೆ ವಿಚಾರದಿಂದ ಕೂಡಿಕೊಂಡು ನಡೆಯುವಂಥದ್ದು ಜೀವಾತ್ಮನಿಗೆ ಯೋಗ್ಯ ನೋಡಪ್ಪ. ಯಾಕಂತಂದ್ರೆ ಇದು ನಿನ್ನೆ ಹೇಳ್ಯಾರ, ಇದಾಗಿದೆ ನಿನ್ನೆ. ಯಾಕಂದ್ರೆ ನಿನ್ನೆ ಒಂದು ನರಿ ದೃಷ್ಟಾಂತ ಬಂತು, ಅಲ್ಲಿ ವಿಚಾರ ಮಾಡಿ ಅದನ್ನು ತಿಳ್ಕೊಂಡು ಮಾಡುವಂಥ ಕೆಲಸಗಳು ಇರಬೇಕಪ್ಪ. ಮುಂದೆ ನೋಡ್ಲಾರ್ದ ಅದು ಏನು ನರಿ ಬಾವಿಯಾಗಿ ಬಿದ್ದು ಬಿಡ್ತು, ಅದು ಹೊಂಡದಾಗ ಬಿದ್ದುಬಿಡ್ತು, ಮ್ಯಾಲೆ ಹತ್ತಕ್ಕೆ ಬರಲಿಲ್ಲ. ಕೊನೆಗೆ ಒಂದು ಆಡು ಬಂತು, ಓತು ಬಂದುಗಳನ್ನೇ ಅದು ಏನು ಆ ಕುರಿ ಆ ಕಡೆ ಏನು ನೋಡಂಗಿಲ್ಲ, ಒಮ್ಮೆಲೆ ಆರೇ ಬಿಡ್ತದ. ಆ ನೀರು ಅಡಿಕೆಯಾಗಿರ್ತದೆ, ಆಮೇಲೆ ಬಿಡ್ತದೆ. ನೀರು ಕುಡ್ಕೋತ ಪಾಪ ನಿಂತಿರ್ತದೆ. ಇದು ನರಿ ಏನು ಮಾಡ್ತದೆ, ಅದ್ರ ಮ್ಯಾಲೆ ಡುಬ್ಬದ ಮೇಲೆ ನಿಂತ್ಕೇಸಿ ಮ್ಯಾಲೆ ಆರಿಬಿಡ್ತದೆ. ಯಾಕಂದ್ರೆ ಅದು ಕಾಯ್ತಿತ್ತು ಅಂದ್ಗಳನ್ನೇ. ಅವಾಗ ನರೇಣ ನಾನು ನೀರು ಕುಡಿಯೋಕೆ ಬಂದುಬಿಟ್ಟೆ, ಚಂದದ ಒಂದಿ ನಾ ಬಂದುಬಿಟ್ಟೆ, ನೀ ಮ್ಯಾಲೆ ಆರಿಯಲ್ಲಪ್ಪ ಅಂದ್ರೆ ನೀನು ವಿಚಾರ ಮಾಡಬೇಕು, ವಿಚಾರ ಮಾಡಿ ಕೆಳಗಿಳಿಬೇಕು. ನಾನೇನು ಹಂಗೆ ಬಾ ಅಂತಿದ್ದೆ ನಿನಗೆ, ನೀ ಬಂದು ಬಿಟ್ಟಿದ್ದಿ ಆಯಿತು, ನೀನು ಹೆಂಗೆ ಬರ್ತೀಯ ನಿನಗೆ ಬಿಟ್ಟದ್ದು ಅಂತೇಳಿ ಹೊಂಟು ಬಿಡ್ತಂತ. ಹಂಗಾಗಿಬಿಟ್ಟು ಇಲ್ಲಿ ಹೇಳೋ ಉದ್ದೇಶ ಅಂದ್ರೇನು, ವಿಚಾರ ಮಾಡಬೇಕಾಗ್ತದ ಅಂತ ಇಲ್ಲಿ ಹೇಳ್ತಾರೆ. ಇದು ಬರ್ತದೆ ಇಲ್ಲಿ ನೋಡ್ರಿ, ಇದು ಯಾವುದೊಂದು ಐತಮ್ಮ, ಒಬ್ರದ್ದು ಮಾಡಿದ್ರೆ ನಾವು ಫೋನಿಗೆ ಮಾಡೋಣ. ಅದಕ್ಕೆ ಪರರ ದುರ್ಗುಣಗಳ ಮರೆಯುತ್ತಾ ಧರಿಪುದೇ ಚಂದ ಮಮ ಅಂತ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ 2ನೆಯವರ ದುರ್ಗುಣಗಳನ್ನು ಹೇಳ್ತಾ ಹೋದಾಗ ಅದೇ ಹೇಳ್ತಾರೆ, ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಅಂತ ಮೊದಲೇ ಹೇಳಿಬಿಟ್ಟಾರ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕ್ತಿ ಅಂದಾಗ ಯಾವಾಗ ಮುಕ್ತಿ ಆಗ್ತದೆ ಅನ್ನೋದನ್ನು ಕೆಳಗಿನ ವಿಚಾರಗಳು ಬರ್ದಾರ ಅವರು. ಅದಕ್ಕೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಪರರ ದುರ್ಗುಣಗಳ ಮರೆಯುತ್ತ ಅಂತಂದರೆ ಈಗ ಒಬ್ಬರು ಆ ಕಡೆ ಬರ್ಬೇಕು. ಈಗ 5 ಆಗ್ಯಾವ, ಸುಮಿತ್ರಂದು ಬರಾಕತ್ತ. ರೇಣುಕಾ ಸುಮಿತ್ರಂದು ಫೋನ್ ಬರಾಕತ್ತದ, 5 ಅದಾವ, ಎಲ್ಲ ಕಟ್ಟಾಗಿ ಬಿಡ್ತಾವ. ವೇದನ ಫೋನಿಗೆ ಹಚ್ಚ ಅಂತ ಹೇಳ್ಬೇಕು ನೋಡವ. ಯಾಕಂದ್ರೆ ಈಗ ಮತ್ತೆ ಎತ್ತಿದ್ನಿ ಅಂತಂದ್ರೆ ಕಟ್ಟಾಗಿ ಬಿಡ್ತಾವ. 5 ಅದಾವ ಇದ್ರಾಗ, ಈ ಕಡೆ ಒಂದು ಹಚ್ಚಿಬಿಡಂತ ವೇದನ ಫೋನಿಗೆ. ಜಿಯೋ
ಈಗ ಪರರ ದುರ್ಗುಣಗಳ ಮರೆಯುತ್ತಾ ಆಧರಿಪುದೇ ಚಂದ ಅಮಮ ಅಂತಂದ್ರೆ ಇನ್ನೊಬ್ಬರ ಗುಣಗಳನ್ನು ದುರ್ಗುಣಗಳನ್ನು ಮರೆತು ಅವರನ್ನು ಪ್ರೀತಿಯಿಂದ ಇರುವಂಥದ್ದೇ ಜೀವನಿಗೆ ಯೋಗ್ಯವಾದಂಥದ್ದು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ದುರ್ಗುಣಗಳನ್ನು ಹೆಣಸ್ಕೊಂತ ಹೋದ್ರೆ ಅದು ಯಾರು ಎಣಿಸ್ತಾರ ಅವರಿಗೆ ಪಾಪ ಬರ್ತದ, ಅವ್ರದ್ದು ಪಾಪವನ್ನು ಇವರಿಗೆ ಸುತ್ತಿ ಹಾಕೊಂಡ್ಬಿಡ್ತದೆ. ಅದಕ್ಕೆ ನೀನೆ ಮತ್ತು ಇಲ್ರಿ, ಯಾಕಂತಂದ್ರೆ ಅದು ಪಾಪ ಏನಾಗ್ತದಪ್ಪ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಪ್ರಾರಬ್ಧ ರೂಪವಾಗಿ ಕಾಡ್ತದೆ. ಯಾಕಂತಂದ್ರೆ ಅನ್ಯರ ದುರ್ಗುಣಗಳನ್ನು ಯಾವಾಗ ನೀನು ಆಡ್ತಾ ಹೋಗ್ತಿದ್ದಿ ಆ ಪಾಪಗಳನ್ನು ಸುತ್ತಗೊಳ್ಳುತ್ತಿದ್ದಿ, ಮತ್ತು ಮುಂದಿನ ಜನ್ಮದಲ್ಲಿ ನಿನಗೇನಾಗ್ತದ ಪ್ರಾರಬ್ಧ ರೂಪವಾಗಿ ಕಾಡ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಈ ದುರ್ಗುಣ ಮತ್ತಿಲ್ಲ ಕಾನ್ಫರೆನ್ಸ್ ಹಚ್ಕೊಂಡ್ಬಿಡ್ರಿ. ಅದಕ್ಕೆ ಮುಂದಿನ ಜನ್ಮದಲ್ಲಿ ಪ್ರಾರಬ್ಧ ರೂಪವಾಗಿ ಕಾಣಿಸ್ತದಪ್ಪ. ಅದಕ್ಕೆ ಆ ಕಾರಣದಿಂದ ಅವರು ದುರ್ಗುಣಗಳನ್ನು ಮರ್ತು ಬಿಡೋದು ಜೀವಾತ್ಮನಿಗೆ ಯೋಗ್ಯವಾಗಿರುವಂಥದ್ದು ಅಂತ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಈಗ ಇಲ್ರಿ ಅವ್ರು ಭಾಳ ನಮ್ಗೆ ಕಷ್ಟ ಕೊಟ್ಟಾರ್ರಿ, ಅವ್ರು ಭಾಳ ಕೆಟ್ಟವ್ರು ಅದಾರ್ರಿ ಅಂತ ಏನಾದರೂ ಅಂದರೂ ಕೂಡ ಅವ್ರಿಗೆ ನೀನು ಅವ್ರ ದುರ್ಗುಣಗಳನ್ನು ಹೆಣ್ಸಕ್ಕೆ ಹೋಗಬೇಡ. ಯಾಕೆ ಅವ್ರು ಹಂಗೆ ಮಾಡ್ಯಾರ್ರಿ ಹಿಂಗೆ ಮಾಡ್ಯಾರ ಅಂತ ನೀ ಬೆಟ್ಟದಷ್ಟು ವರ್ಣಿಸೋಕೆ ಹೋದೆ ಅಂದ್ರೆ 2 ಬೆಟ್ಟದಷ್ಟು ನಿನಗೆ ಸುತ್ತಿ ಹಾಕೊಂಡ್ಬಿಡ್ತದ. ಅದಕ್ಕೆ ಅವ್ರ ದುರ್ಗುಣಗಳನ್ನು ನೀನು ಹೆಣ್ಸಕ್ಕೆ ಹೋಗಬೇಡ. ಅವರಲ್ಲಿರುವಂಥದ್ದು ಅಷ್ಟು ದುರ್ಗುಣಗಳಿದ್ರೆ ಒಂದು ಸಣ್ಣದು ಒಳ್ಳೆ ಗುಣ ಅವ್ರ ಹತ್ರ ಇರ್ತದೆ, ಒಂದು ಸ್ವಲ್ಪನೇ ಇರ್ತದಲ್ಲ, ಅದನ್ನು ಒಳ್ಳೆಯ ಗುಣವನ್ನೇ ಬೆಟ್ಟದಷ್ಟು ವರ್ಣನೆ ಮಾಡ ಅಂತ ಹೇಳ್ತಾರೆ. ಅಷ್ಟು ವರ್ಣನೆ ಮಾಡಿದೆ ಅಂತಂದ್ರೆ ಅವಾಗ ನಿನಗೆ ಹೆಂಗಂತಂದ್ರೆ ಹೇಳ್ತಾರೆ. ಯಾಕಂದ್ರೆ ಆ ವರ್ಣನೆಯಿಂದ ನಿನಗೇನಾಗ್ತದೆ, ನಿನ್ನ ಮನಸ್ಸು ಕೂಡ ಭಾಳ ಪರಿಶುದ್ಧ ಆಗಿರ್ತದಪ್ಪ. ಅದಕ್ಕೆ ಇನ್ನೊಬ್ಬರ ಒಂದು ದುರ್ಗುಣಗಳನ್ನು ನೀನು ಎಷ್ಟು ಹಾಡ್ಕೊಳ್ತಿದ್ದಿ, ಎಷ್ಟು ನೀನು ಇದು ಮಾಡ್ತಿದ್ದಿ, ಅದರಿಂದ ನಿನಗೇ ಪಾಪ ಸಂಭವ ಆಗ್ತದೆ. ಆ ಪಾಪ ಯಾವ ರೀತಿ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಆ ಒಂದು ಮಲ ಅನ್ನುವಂಥದ್ದಂದ್ರೆ ಏನು, ಪಾಪ, ಅದು ಸುತ್ತಿ ಹಾಕೊಂಡ್ಬಿಡ್ತದ. ಆ ಮಲ ಯಾವಾಗ ಸುತ್ತಿ ಹಾಕಿತ್ತು ಅಂದ್ರೆ ಜನ್ಮಾಂತರಕ್ಕೆ ತೊಗೊಂಡು ಹೋಗ್ತದೆ. ಆ ಜನ್ಮಾಂತರಕ್ಕೆ ತೊಗೊಂಡು ಅಲ್ಲಿ ನಿನಗೆ ದುಃಖನೇ ಕೊಡ್ತದೆ. ದುಃಖದಿಂದ ಮತ್ತೆ ಹಲವಾರು ಶರೀರಗಳನ್ನು ತೊಟ್ಕೊಂಡು ಬರಬೇಕಾಗ್ತದೆ, ಹಲವಾರು ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ನೀನು ಪರರ ದುರ್ಗುಣಗಳನ್ನು ಏನು ಅಂತಂದ್ರೆ ಆಧರಿಪುದೇ ಚಂದಮಾಮ ಅಂದ್ರೆ ಪರರ ದುರ್ಗುಣಗಳನ್ನು ಮರೆಯುತ್ತಾ ಅಂತಂದ್ರೆ ಬಿಟ್ಬಿಡೋದು, ಹೇಳಬಾರ್ದು. ಆಮೇಲೆ ಆಧರಿಪುದೇ ಅಂತಂದ್ರೆ ಏನು ಅವ್ರ ಬಳಿ ಒಳ್ಳೆತನ ಇರ್ತದೆ, ಒಂದು ಸಣ್ಣ ಒಳ್ಳೆತನ ಇದ್ದರೂ ಕೂಡ ಅದನ್ನು ಬೆಟ್ಟದಷ್ಟು ವರ್ಣನೆ ಮಾಡಬೇಕು. ಎಷ್ಟು ಚಂದಪ್ಪ, ಚಂದಿದೆ, ಹಂಗಿದೆ, ಹಿಂಗಿದೆ. ಯಾಕಂದ್ರೆ ಅವ್ರಿಗಿಂತಲ್ಲ ಅದು ನಿನಗೆ ಒಳ್ಳೆಯದು. ಆ ರೀತಿ ಮಾಡೋದ್ರಿಂದ ನಿನಗೆ ಒಳ್ಳೆಯದು. ಯಾಕಂದ್ರೆ ನಿನ್ನಲ್ಲಿರುವಂಥದ್ದು ಏನು ಪಾಪ ಆ ಥರ ಏನು ಇರ್ತದ ಅದು ಕೂಡ ಅಲ್ಲಿ ನಾಶ ಆಗ್ತದೆ. ಒಳ್ಳೆ ಭಾವ ಬರ್ತದೆ. ಆ ಒಳ್ಳೆ ಮನಸ್ಸು ಯಾವಾಗ ಬಂತು ಅಂತಂದಾಗ ಅದರಿಂದ ನಿನಗೆ ಇಂಥ ಒಂದು ಜ್ಞಾನವನ್ನು ಅಳವಡಕ್ಕೆ ಸಾಧ್ಯ ಅದಪ್ಪ. ಅದಕ್ಕೆ ಮೊದಲೇ ಹೇಳಿದ್ದಾರೆ. ಯಾಕಂದ್ರೆ ಎಲ್ಲರ ಅಂತಃಕರಣದಲ್ಲಿ ಮಲ ವಿಕ್ಷೇಪ ಆವರಣ ಅಂತ ದೋಷಗಳು ಇರ್ತಾವ. ಮಲ ವಿಕ್ಷೇಪ ಕಳ್ಕೊಂಡು ಸದ್ಗುರುವಿನ ಹತ್ರ ಈ ರೀತಿ ಶ್ರವಣ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಅಲ್ಲಿ ಪರಿಶುದ್ಧ ಆಗ್ತದೆ. ಆವರಣ ಒಂದು ತೆಗೆದುಬಿಟ್ರೆ ಆಯಿತು, ಭಗವಂತನ ಸ್ವರೂಪ ಅಲ್ಲಿ ಭಾಳ ಈಸಿಯಾಗಿಬಿಡ್ತದೆ. ಯಾವಾಗ ಮಲ ವಿಕ್ಷೇಪ ಇತ್ತು ಅಂತಂದಾಗ ಭಾಳ ಕಷ್ಟ ಆಗ್ತದಪ್ಪ. ಇದು ತಿಳಿಗೊಡಂಗಿಲ್ಲ, ಜ್ಞಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಒಂದು ಭಾಳ ಇದಾಗ್ತದೆ. ಅದಕ್ಕೆ ನೀನು ಅವ್ರು ಹೇಳ್ತಾರೆ ಪರರ ದುರ್ಗುಣ ಮರೆಯುತ್ತಾ ಆಧರಿಪುದೇ ಚಂದ ಅಮಮ ಅಂತ ಹೇಳ್ತಾರೆ. ಈಗ ಯಾವ ರೀತಿ ಅಂತಂದ್ರೆ ಅವಾಗ ಸಿದ್ಧಾರೂಢರು ಕೂಡ ಈಗ ಬಂದವರಿಗೆಲ್ಲ ಪಾಪ ಭಾಳ ಆಧಾರದಿಂದ ಅವ್ರು ನೋಡ್ಕೊಳ್ತಾ ಇದ್ದರು. ಹೆಂಗಂತಂದ್ರೆ ಒಬ್ಬ ಹಳ್ಳಿ ಮನುಷ್ಯ ಸಿದ್ಧಾರೂಢರ ಹತ್ರ ಮಠಕ್ಕೆ ಬಂದಿದ್ದಂತ. ಅಲ್ಲಿ ಏನು ಮಾಡಿದೆ, ಅಡುಗೆ ಮನೆಯಲ್ಲಿ ಊಟ ಮಾಡುವವರ ಹಾಗೆ ಕೂತ್ಕೊಂಡ್ಬಿಟ್ಟ. ಅಡುಗೆ ಮನೆಯಲ್ಲಿ ಊಟ ಮಾಡ್ತೀನಿ ಅನ್ನೋರ ಥರನೇ ಕೂತ್ಕೊಂಡ. ಒಂದು ಅಲ್ಲಿ ಅವಾಗ ತಾಮ್ರದ ಊಟ ಮಾಡೋದು ತಟ್ಟೆಗಳು ಇರ್ತಿದ್ವಲ್ಲ, ತಾಬಾಣ ಅಂಥೇಳಿ, ಅದನ್ನು ತೊಗೊಂಡು ಗಪ್ಪ ಹಿಂಗೆ ಇದ್ರಾಗ ಇಟ್ಕೊಂಡಂತ, ಏನು ಶರ್ಟಿನ ಒಳಗೆ, ಅದು ಗಂಗಾಳ ಇಟ್ಕೊಂಡು ಕದ್ದುಕೊಂಡು ಕಂಬಳಿಯಲ್ಲಿ ಅದನ್ನು ಹಿಂಗೆ ಶರ್ಟಿನಾಗ ಇಟ್ಕೊಂಡು ಹೊರಗೆ ಹೋಗಿ ಕಂಬಳಿ ಒಳಗೆ ಸುತ್ಕೊಂಡು ಬಗಲಲ್ಲಿ ಹಿಡ್ಕೊಂಡು ಹೋಗುವಾಗ ಹೊರಗೆ ಸಿದ್ಧಾರೂಢರು ಕುಂತಿರ್ತಿದ್ರಂತ. ಅಲ್ಲಿ ಅಡುಗೆ ಮನೆಯಾಗ, ಈಗ ಅಡುಗೆ ಮನೆ ಅವೆಲ್ಲ ಅದಾವಲ್ಲ ಅಲ್ಲಿ ಆ ಕಡೆ ಇತ್ತಂತ. ಅಲ್ಲಿ ಆ ತಾಬಾಣ ಶರ್ಟಿನ ಒಳಗೆ ಮುಚ್ಚಿಟ್ಕೊಂಡು ಕೇಸಿ ಅದನ್ನು ಹೊರಗೆ ಬಂದು ಸ್ವಲ್ಪ ಕಂಬಳಿ ಒಳಗೆ ಸುತ್ಕೊಂಡು ಕೇಸಿ
ಇನ್ನೂ ಸ್ವಲ್ಪ ಹೊರಗೆ ಸಿದ್ಧಾರೂಢರು ಕುಂತಿದ್ರು, ಅವ್ರಿಗೆ ನಮಸ್ಕಾರ ಮಾಡೇ ಹೋಗ್ಬೇಕು ಎಲ್ಲರೂ. ಕುಂತಿರ್ತಿದ್ರಂತ. ಅವಾಗಿದ್ರೆ ಆತ ಏನು ಮಾಡಿದೆ, ಕಂಬಳೆ ಸುತ್ತಕೊಂಡು ನಮಸ್ಕಾರ ಮಾಡೋದಕ್ಕೆ ಹೋದರು. ಅಂದ್ಗಡೆ ಸಿದ್ಧಾರೂಢರು ಅಂದರು, ನಮಸ್ಕಾರ ಮಾಡಿ ಆತ ನಮಸ್ಕಾರ ಮಾಡಿ, ಸ್ವಾಮಿ ನಾನು ಹೋಗ್ತೀನಿ, ಅಪ್ಪಣೆ ಆಗಬೇಕು ಅಂತ ಕೇಳಿದ. ಆವಾಗ ಆತ ಎಲ್ಲವನ್ನು ಬಲ್ಲಂತ ಸಿದ್ಧಾರೂಢರಿಗೆ ಗೊತ್ತಾಗಿತ್ತು ಆತ ಏನು ಇಟ್ಕೊಂಡಿದ್ದಾನೆ ಅನ್ನೋದು ಗೊತ್ತಿತ್ತು. ಯಾಕಂದರೆ ಯಾವ ರೀತಿ ಮುಚ್ಚಿಟ್ಕೊಂಡ್ರೆ ಜ್ಞಾನಿಗೆ ಗೊತ್ತಾಗ್ಬಿಡ್ತದೆ. ಯಾಕಂದರೆ ಸರ್ವಂತರ್ಯಾಮಿ, ಸುಮ್ಮ ಮಂದಿ ಕಣ್ಣಿಗೆ ಅವರು ಶರೀರ ತೊಟ್ಕೊಂಡು ಬಂದಾರ. ಅದಕ್ಕೆ ಇಲ್ಲಿ ಅವಧೂತರಾಗಿನೂ ಕೆಲವರು ಜನ್ಮ ತಾಳ್ತಾರೆ. ಲೌಕಿಕದಲ್ಲಿ ಏನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಭೂಮಿಗೆ ಬರ್ತಾರಂದ್ರೂ ಕೂಡ ಕೆಲವರು ಮಹಾತ್ಮರು ಈಗ ಲೌಕಿಕದಲ್ಲಿ ಭಾಳ ಅನ್ಯಾಯ ಆಗ್ತಿತ್ತಂದ್ರೆ, ಯಾಕೆ ಮುಳ್ಳಿನಿಂದನೇ ತೆಗಿಬೇಕನ್ನುವ ರೀತಿಯಲ್ಲಿ ಲೌಕಿಕದಲ್ಲಿ ಕೂಡ ಉದ್ಧಾರ ಮಾಡೋಕೆ ಅದೇ ರೂಪವಾಗಿ ತೊಟ್ಕೊಂಡು ಬರ್ತಾನೆ ಭಗವಂತ. ಪರಮಾರ್ಥದಲ್ಲಿ ಅನ್ಯಾಯ ನಡೀತಿತ್ತಂದ್ರೆ ಅಲ್ಲಿ ಕೂಡ ಧರ್ಮ ಸಂಸ್ಥಾಪನಾರ್ಥಾಯ ಅಂದ್ರೆ ಧರ್ಮವನ್ನು ಸಂಸ್ಥಾಪನೆ ಮಾಡೋಕ್ಕೂ ಕೂಡ ಜ್ಞಾನಿ ಹುಟ್ಟಿ ಬರ್ತಾನೆ. ಹೆಂಗೆ ನಮ್ಮಂಗೆ ಅವರು ಹುಟ್ಟಿ ಬರ್ತಾರೆ, ಉಂಡು ತಿಂದು ಸಾಯಕ್ಕೆ ಬರ್ತಾರಂತ ಅನ್ನುವಂಥದ್ದಲ್ಲ. ಒಬ್ಬೊಬ್ಬ ಮಹಾತ್ಮರು ಜನರನ್ನು ಉದ್ಧಾರ ಮಾಡೋಕ್ಕೆ ಬಂದಿರ್ತಾರೆ. ಅದಕ್ಕೆ ಒಬ್ಬ ಜ್ಞಾನಿ ಬರ್ತಾನಂದ್ರೆ ಒಬ್ಬನ ಭಕ್ತನ ಪುಣ್ಯದಿಂದ, ಆ ಭಕ್ತನ ಪುಣ್ಯನೇ ಒಬ್ಬ ಜ್ಞಾನಿಯನ್ನು ಕರೆಸ್ಕೊಳ್ತದೆ. ಅಷ್ಟು ತಾಕತ್ತು ಆ ಪುಣ್ಯದಲ್ಲಿ ಅದ. ಈಗೆಲ್ಲೋ ಒಬ್ಬ ಸದ್ಗುರುಗಳು ಅವರೆಲ್ಲಿರ್ತಾರೋ ನಾವೆಲ್ಲಿರ್ತೀವಿ, ಅವ್ರು ಬಂದು ನಮ್ಗೆ ವಿಚಾರಗಳನ್ನು ಹೇಳ್ತಾರಂದ್ರೆ ಅದು ನಮ್ಮ ಪುಣ್ಯ ಅದಕ್ಕೆ ಕರ್ಸ್ಕೊಂಡಿರ್ತದೆ ಅವರಿಗೆ. ಅದಕ್ಕೆ ಈ ಭೂಮಿಯಲ್ಲಿ ಒಬ್ಬ ಜ್ಞಾನಿ ಹುಟ್ಟಿ ಬರ್ತಾನಂದ್ರೂ ಕೂಡ ಇಲ್ಲಿ ಪಾಪಿಗಳ ಒಂದು ಪಾಪತನದಿಂದನೂ ಜ್ಞಾನಿ ಹುಟ್ಟುತ್ತಾನ, ಪುಣ್ಯಾತ್ಮರ ಒಂದು ಪುಣ್ಯದ ಒಂದು ಕರೆಯಿಂದ ಕೂಡ ಆತ ಹುಟ್ಟುತ್ತಾನೆ. ಎರಡೂ ರೀತಿಯಿಂದ ಇಲ್ಲಿ. ಯಾಕಂತಂದ್ರೆ ಪಾಪಿಷ್ಟ್ರನ್ನು ಸದೆ ಬಡಿಲಿಕ್ಕೂ ಕೂಡ ಹುಟ್ಟುತ್ತಾನ, ಪುಣ್ಯಾತ್ಮರನ್ನು ಉದ್ಧಾರ ಮಾಡೋಕ್ಕೂ ಭಗವಂತ ಇಲ್ಲಿ ಹುಟ್ಟಿ ಬರ್ತಾನೆ. ಹಾಗಾಗಿ ಸಿದ್ಧಾರೂಢರು ಸರ್ವಂತರ್ಯಾಮಿ. ಅವರು ತೋರಿಸಿದ್ರು, ನೋಡಪ್ಪ ಜ್ಞಾನ ಪಡ್ಕೊಳ್ಬೇಕು, ಜ್ಞಾನ ತಗೊಳ್ಬೇಕು, ಜ್ಞಾನದ ಸಾಧನೆಯಲ್ಲಿ ಭಾಳಷ್ಟು ಅಡೆತಡೆಗಳದಾವ, ಭಾಳಷ್ಟು ಕಷ್ಟಗಳದಾವ. ಎಷ್ಟು ಜನ ಹೇಳ್ತೀವಿ ಅವರು ಅಷ್ಟು ತಿಳ್ಕೊಂಡ್ರಿ, ಅವ್ರಿಗೆ ಯಾಕ್ರಿ ಕಷ್ಟ ಬರಬೇಕು? ಹಂಗಾದ್ರೆ ಯಾವ ಕಷ್ಟನೇ ಬರಬಾರ್ದು, ಅವ್ರು ಸುಖದಿಂದ ಇರಬೇಕು. ಹೆಂಗಾಗ್ತದಪ್ಪ? ಸಿದ್ಧಾರೂಢರಿಗೇನು ಸಂಸಾರ ಇತ್ತ? ಯಾಕೆ ಕಷ್ಟ ಬಂದು ಅದು? ಹಲವಾರು ರೀತಿಯಿಂದ ಜನ ಓಡಿದ್ರು ಬಡಿದ್ರು. ಮತ್ತು ಅಂಥ ಜ್ಞಾನಿ ಇದ್ದನಂತಂದ್ರೆ ರಾಜ ವೈಭೋಗದಾಗ ಮೆರಿಬೇಕಾಗಿತ್ತಲ್ಲ. ಅದಕ್ಕೆಲ್ಲ ಉತ್ತರ ಅಲ್ಲೇ ಐತೆ. ಅದನ್ನು ನೋಡಿ ಅವ್ರ ಚರಿತ್ರೆಗಳನ್ನು ನಾವು ನೋಡಿರ್ಬೋದಾಗಿರ್ಬೋದು. ಇವತ್ತು ನಾವು ನೋಡಬೇಕು. ಯಾಕಂತಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಯಾವ ರೀತಿ ಒಂದು ಜೇಬಿಗೆ ಕಿಶೆ, ಒಂದು ಶರ್ಟಿ ಕಿಶೆ ಇಲ್ಲ. ಎಷ್ಟೋ ಲಕ್ಷ ಗೌರ್ಮೆಂಟ್ ಕಡೆಯಿಂದ ಅಲ್ಲಿ ಆದರೂ ಕೂಡ ಅವರು ತಿರಸ್ಕಾರ ಮಾಡಿದಂಥ ಮಹಾತ್ಮರು ಇವತ್ತು ಎಷ್ಟೋ ಜನ ಇದ್ದಾರೆ, ಇಲ್ಲಿ ಇದ್ದಾರೆ ಈಗ. ಅದಕ್ಕೆ ಸಿದ್ಧಾರೂಢರು ಕೂಡ ಹಲವಾರು ವಿಚಾರಗಳನ್ನ ಅಲ್ರಿ ಅವ್ರು ಬೇಡ್ಕೊಂಡು ತಿಂತಿದ್ರೆ ಯಾಕೆ? ಅವ್ರಿಗೆ ಅಷ್ಟು ಶಕ್ತಿ ಇತ್ತಲ್ಲ, ಮಾಡ್ಕೊಂಬಿಡ್ಬೋದಾಗಿತ್ತು, ದೊಡ್ಡ ವೈಭೋಗ ನಡೆಸ್ಬೋದಾಗಿತ್ತು. ಇಲ್ಲ, ನಡ್ಸ್ಕೊಳಂಗಿಲ್ಲ. ಅವರು ಮುಂದಿನ ಪೀಳಿಗೆಗಳಿಗೆ ಅವರು ಚೆನ್ನಾಗಿ ತಿಳ್ಕೊಳ್ಳಿ, ಅವ್ರ ದಾರಿ ದೀಪ ತೋರ್ಸ್ಲಿಕ್ಕೆ ಬಂದರು, ಅವ್ರ ದಾರಿಯನ್ನು ತೋರ್ಸಕ್ಕೆ ಬಂದಿದ್ದಾರೆ. ಹೇಗಂದ್ರೆ ಜ್ಞಾನ ಅಂದ್ರೆ ಕಷ್ಟನೂ ಇರ್ತದೆ, ಸುಖನೂ ಇರ್ತದೆ. ಯಾವ ಸುಖಕ್ಕೂ ಮರಳಾಗಿರ್ಬಾರ್ದು, ಕಷ್ಟಕ್ಕೂ ಮರಳಾಗಿರ್ಬೋದು. ಒಬ್ಬ ಜ್ಞಾನಿ ಇದ್ದಾನಂದ್ರೆ ಅವನಿಗೂ ಕಷ್ಟ ತಪ್ಪಂಗಿಲ್ಲ. ಆ ಕಷ್ಟ ಇದ್ದರೂ ಕೂಡ ಅದ್ರ ಮಧ್ಯೆ ಆತ ಆ ಜ್ಞಾನವನ್ನು ಹೆಂಗೆ ಪಡ್ಕೊಳ್ತಾನ, ಯಾವ ರೀತಿ ಪಡ್ಕೊಳ್ಬೇಕು, ಯಾವ ರೀತಿ ವೈರಾಗ್ಯ ಇರಬೇಕು. ಕಷ್ಟ ಬರೋದು ಕೂಡ ಪರೀಕ್ಷೆಗಾಗೆ ಬರ್ತದಿಲ್ಲಿ. ಸುಖ ಬರೋದು ಪರೀಕ್ಷೆಗಾಗೆ ಬರ್ತದ, ಕಷ್ಟ ಬರೋದು ಪರೀಕ್ಷೆಗಾಗೆ ಬರ್ತದೆ. ಅದಕ್ಕೆ ಸುಖ ಬಂದರೂ ಕಷ್ಟ ಅದ, ಆ ಕಷ್ಟ ಬಂದರೂ ಕಷ್ಟ. ಯಾಕಂದ್ರೆ ಮನುಷ್ಯ ಈ ಜೀವಾತ್ಮ ಎರಡಕ್ಕೂ ತಾಳಂಗಿಲ್ಲ. ಕಷ್ಟ ಬಂತು ಅಂತಂದ್ರೆ ಭಾಳ ಕಷ್ಟ ಐತಪ್ಪ, ದೇವ್ರು ನನಗೇನು ಒಳ್ಳೇದು ಮಾಡ್ಯಾನ, ಇಷ್ಟೆಲ್ಲ ನಾ ಬೇಡ್ಕೊಳ್ತೀನಿ, ಆದರೂ ನನಗೆ ಕಷ್ಟ ಕೊಡ್ತಾನ ಅಂತ ಆತ ಏನು ಮಾಡ್ತಾನ, ಆ ಭಾವದಿಂದ ಬಿಟ್ಕೊಂಡು ಹೋಗ್ಬಿಡ್ತಾನೆ. ಮುಗೀತು, ಬರೀ ತನ್ನ ಕಷ್ಟದಾಗೆ ಬಿದ್ದು ಬಿಡ್ತಾನೆ. ಹಂಗಾಯಿತು ಹಿಂಗಾಯಿತು ಅಂತೇಳಿ ಅಲ್ಲಿ ಅದರಿಂದ ದೂರ ಆಗಿಬಿಡ್ತಾನೆ. ಆದ್ರೆ ಸುಖ ಬಂತು ಅಂದರೂ ಕೂಡ ಆ ಒಂದು ಸುಖದ ಒಂದು ಸುಪ್ಪತ್ತಿಗೆಯಲ್ಲಿ ಮೆರೆಯುವಂಥ ಜೀವಾತ್ಮ ಮದದಲ್ಲಿ ಬಿದ್ದು ಬಿಡ್ತಾನೆ. ಮದದಲ್ಲಿ ಬಿದ್ದು ಅವರೇನು ಇವರೇನು ಯಾವ ಭಗವಂತ ಯಾವ ರೂಪದಾಗ ಬರ್ತಾನೆ ಅನ್ನೋದು ಮರ್ತು ಬಿಡ್ತಾರೆ ಅವರು. ಯಾವುದೊಬ್ಬ ಬಂದನಂದ್ರೆ ಅವ ಜ್ಞಾನಿ ಹೆಂಗಿರ್ತಾನೆ ಹೇಳೋಕ್ಕಂಗಿಲ್ಲ. ಯಾವ ಹುತ್ತಿನಲ್ಲಿ ಯಾವ ಆವಾದ ಗೊತ್ತಿಲ್ಲ.
ಆತ ಮೈ ಮೇಲೆ ಬಟ್ಟೆ ಇರದನ್ನು ಬಂದು ನಿನ್ನ ಮನೆ ಮುಂದೆ ನಿಂತಿರ್ಬೋದು, ಯಾವುದೋ ಒಂದು ಗುಡಿ ಗುಂಡಾರದಲ್ಲಿ ಕುಂತಿರ್ಬೋದು, ಒಂದು ಮಠದಲ್ಲೇ ಇರ್ಬೋದು, ಯಾವುದೋ ರೀತಿಯಿಂದ ನಿನ್ನ ಮನೆ ಮುಂದೆ ಸುಳಿಬೋದು. ಆವಾಗ ನೀನು ಇವನು ಹಿಂಗೆ ಅದನ್ನಲ್ಲ, ಇವನೇನು ಅವನೇನಂತ ಏನಾದ್ರೆ ಸುಖದ ಸುಪ್ಪತ್ತಿಗೆಯಲ್ಲಿ ಮರೆಯುವಂಥ ಈ ಜೀವಾತ್ಮ ಅಲ್ಲಿ ಅಲಕ್ಷ್ಯ ಮಾಡಿದ್ನಂದ್ರೆ ಘೋರ ಪಾಪವನ್ನು ಅನುಭವಿಸ್ಬೇಕಾಗ್ತದೆ, ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಒಬ್ಬ ಜ್ಞಾನಿ ಗೊತ್ತು ಅಂತ, ಯಾಕಂದರೆ ಯಾವ ರೀತಿಯಿಂದ ಬಂದ್ರೆ ಈಗ ಜ್ಞಾನಿಗಳು ಇಂಥ ಸುಖದ ಸುಪ್ಪತ್ತಿಯಲ್ಲಿದ್ರೇ ಒಳ್ಳೆ ರೀತಿಯಿಂದ ಹೋಗ್ತಾನೆ, ಅದಕ್ಕೆ ಯಾವ ಕಷ್ಟಗಳು ಬರಬಾರ್ದು ಅನ್ನುವಂಥದ್ದು ಜನ ತಿಳ್ಕೊಳ್ಬಾರ್ದು, ಜೀವಾತ್ಮ ತಿಳ್ಕೊಬಾರ್ದು. ಯಾಕಂದ್ರೆ ಜ್ಞಾನಿ ಇದ್ದರೂ ಕೂಡ ಅದಕ್ಕೂ ದುಃಖ ತಪ್ಪಿದ್ದಲ್ಲ, ಸುಖ ತಪ್ಪಿದ್ದಲ್ಲ, ಎರಡು ಮಿಶ್ರವಾಗಿ ಮಾಮೂಲಿ ಜನರಿಗೆ ಹೆಂಗೆ ಪ್ರಾರಬ್ಧವನ್ನು ಅನುಭವಿಸ್ಬೇಕಾಗ್ತದ, ಈ ಪ್ರಾರಬ್ಧ ಎಲ್ಲ ಜ್ಞಾನಿಗಳಿಗೂ ಅಷ್ಟೇ, ಅಜ್ಞಾನಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಹೆಂಗಂದ್ರೆ ಇದು ತೊಗೊಂಡು ಬಂದುಬಿಟ್ಟದು, ಬಿಟ್ಟ ಬಾಣ. ಈ ಬಾಣ ಬಿಟ್ಟದ್ದು ಯಪ್ಪ ಎಲ್ಲೋಯ್ತು, ಎಲ್ಲಿ ಬಿತ್ತು, ಎಲ್ಲಿ ಮಾಡ್ತು, ಅಲ್ಲಿ ಹೋಗ್ಬೇಕೇನು ಇಲ್ಲಿ ಹೋಗ್ಬೇಕನ್ನೋದು ನೀನು ಎಷ್ಟು ಮಾತಾಡಿದ್ರು ಕೂಡ ಅದು ಬಾಣ ಎಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲೇ ಹೋಗಿ ತಲುಪ್ತದೆ. ಅದೇ ರೀತಿ ಕೂಡ ನೀ ಏನು ಕಟ್ಕೊಂಡು ಬಂದಿದೆಯಾ ಅದು ಆಗೇ ತೀರ್ತದೆ, ಅದು ಮತ್ತೆ ಹೆಚ್ಚಿಂದ ಏನೂ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಒಬ್ಬ ಜ್ಞಾನಿ ಆ ರೀತಿ ನೋಡಪ್ಪ, ಸಾಧಕರಿಗೆ, ಮುಮುಕ್ಷುಗಳಿಗೆ, ಜ್ಞಾನಿಗಳಿಗೆ ಕೂಡ ಈ ಪ್ರಾರಬ್ಧ ತಪ್ಪಿದ್ದಲ್ಲ ಅಂತ ತೋರ್ಸಕ್ಕೆ ಬಂದಾರೆ. ಅವ್ರು ಮನಸ್ಸು ಮಾಡಿದ್ರೆ ಶಿರ್ಡಿ ಬಾಬಾನು ಬೇಕಾದಷ್ಟು ಮೆರಿಬಹುದಾಗಿತ್ತು. ಯಾಕಂದ್ರೆ ಶಿರ್ಡಿ ಬಾಬಾನು ಕೂಡ ಕರ್ಮ ಏನು ಮಾಡ್ಲಾರ್ದು ಹಂಗ ಸಾಯೋರಿಗೆ ಅಲ್ಲಿ ಕರ್ಮ ಮಾಡಕ್ಕೆ ಹಚ್ಚಿದ್ರು, ಉಪಾಸನೆ ಮಾಡಕ್ಕೆ ಹಚ್ಚಿದ್ರು, ಜ್ಞಾನ ಕೂಡ ಮಾಡ್ಕೊಳ್ರಿ ಅಂತ ಉಪದೇಶ ಮಾಡಿದ್ರು. ಅವ್ರು ಎಲ್ಲ ಜನಸಾಮಾನ್ಯರು ಹಿಡ್ಕೊಂಡು ಅಲ್ಲಿ ಉಪದೇಶ ಮಾಡಿದರು. ಯಾಕಂದ್ರೆ ಅಲ್ಲಿ ಒಬ್ಬ ದೇವ್ರು ಅದನ್ನು, ಒಬ್ಬ ಮಹಾತ್ಮ ಅದನ್ನು, ಅದಕ್ಕೆ ಭಕ್ತಿಯಿಂದ ಮಾಡಬೇಕನ್ನೋ ಮಾಡದೇ ಇರುವಂಥ ಜೀವಿಗಳು ಮೊದಲು ಮಾಡಿ ಅಲ್ಲಿ ಭಕ್ತಿಯ ಒಂದು ಇದಕ್ಕೆ ಹಚ್ಚಿದ್ರು ಅವರು. ಆದ್ರೆ ಈಗ ಅವ್ರ ಜ್ಞಾನಕ್ಕೂ ಹಚ್ಚಿದ್ರು, ಭಕ್ತಿ ಅನ್ನೋರಿಗೆ ಭಕ್ತಿಗೂ ಹಚ್ಚಿದ್ರು, ಕರ್ಮ ಅನ್ನೋರಿಗೆ ಕರ್ಮನೂ ಹಚ್ಚಿದ್ರು. ಆದರೆ ಸಿದ್ಧಾರೂಢರು ಕೂಡ ಹಲವಾರು ಜನರ ನೋಡಿ ಮಾತನಾಡಿ ಬುದ್ಧಿ ಉದ್ಧರಿಪನ ಯಾರ್ಯಾರು ಏನೇನು ಕೇಳ್ತಾರೆ ಅವ್ರಿಗೆ ಕಲ್ಪವೃಕ್ಷ ಕಾಮಧೇನು ಥರ ಕೊಟ್ಟಿದ್ರು. ಅವರು ಎಲ್ಲರಿಗೆ ಏನು ಹೇಳ್ತಾರೆ ಅದಕ್ಕೆ ಆಗುವಂಥ ವಿಚಾರ ಸಿದ್ಧಾರೂಢರಲ್ಲಿ ಅಷ್ಟು ತಾಕತ್ತಿತ್ತು. ಆದರೂ ಕೂಡ ಈ ಜ್ಞಾನ ಅನ್ನುವಂಥದ್ದು ಸುಖದ ಸುಪ್ಪತ್ತಿಗೆಲ್ಲ ಏನು ಬರ್ತದೆ ಎಲ್ಲ ನಿನ್ನ ಪರೀಕ್ಷೆಗೆ ಬರ್ತದೆ. ಹಾಗಾಗಿ ಅದನ್ನೆಲ್ಲ ಸರ್ವಂತರ್ಯಾಮಿ ತಿಳ್ಕೊಂಡು ಬಿಟ್ಟಿದ್ರು ಅವರು. ಅದಕ್ಕೆ ಈಗಾಗಲೇ ಕೆಲವು ಉದಾಹರಣೆ ಬಂದಾವೆ. ಯಾಕಂದರೆ ಪ್ರಾರಬ್ಧ ಅನ್ನುವಂಥದ್ದು ಅನುಭವಿಸ್ಲೇಬೇಕನ್ನುವಂಥದ್ದು ಹುಬ್ಳಿ ಹತ್ರ ಅವರು ಯಾರು ಕಬೀರ್ ಮುಸ್ಲಿಮ್ರವ್ರು, ಅದು ನೋಡ್ರಿ ಸಂಸ್ಕಾರ ಅನ್ನೋದು ಹೆಂಗಿರ್ತದ, ಯಾರಾದ್ರೇನು. ಇವತ್ತು ಮೊಹಮ್ಮದ್ ರಫೀದು ಒಂದು ವಿಚಾರ ಬಂತು, ಅದು ನಿಜವಾಗಿ ಹೇಳಬೇಕು. ಯಾಕಂತಂದ್ರೆ ಅವರೊಬ್ಬ ಮುಸ್ಲಿಮ್ ಇದ್ರು, ಒಂದು ಹಾಡು ಹೇಳ್ಸಕತ್ತಿದ್ರಂತವ್ರು, ಕೃಷ್ಣನ ಮೇಲೆ ಹಾಡು. ಮೊಹಮ್ಮದ್ ರಫಿ ಬಾಯಿಯಿಂದ ಒಂದು ಹಾಡು ಹೇಳ್ಸಕ್ಕೆ ಶುರು ಮಾಡಿದ್ರಂತ. ಎಷ್ಟೋ ಸಲ ಒಂದು 2-3 ಸಲ ಆಡಿಸಿದ್ರಂತ. ಆಯ್ತು 3ನೇ ಸಲಕ್ಕೆ ಸೂಪರಾಗಿ ಹಾಡ ಬಂತಂತ, 3-4ನೇ ಸಲಕ್ಕೆ ಸೂಪರಾಗಿ ಹಾಡ ಬಂತಂತ. ಹಾಡ ಬಂದ್ರೆ ಅಲ್ಲಿ ಅವ್ರು ಏನು ಹೇಳಿದ್ರಂತ, ಇಲ್ಲ ಇದು ಇನ್ನೊಂದು ಸಲ ಹಾಡೋಣ ಅಂತಂದ್ರಂತ. ಇಲ್ಲ ಎಷ್ಟು ಚೆನ್ನಾಗಿ ಬಂತಲ್ಲ ಈ ಹಾಡು, ಇದು ಇರಲಿ ಮತ್ತ್ಯಾಕೆ ಹಾಡೋಣ ಅಂತಾರೆ ಇವರು ಅಂತ ಅವರೆಲ್ಲ ರೆಕಾರ್ಡ್ ಮಾಡಿದವರೆಲ್ಲ ಹೇಳಿದ್ರಂತ. ಇಲ್ಲ ಇನ್ನೊಂದು ಸಲ ಮಾಡೋಣ ರೆಕಾರ್ಡು. ಆಯಿತು, ಈ ಮೊಹಮ್ಮದ್ ರಫಿ ಹಿಂಗೆ ಹೇಳ್ತಾರಂತಂದ್ಮೇಲೆ ಇನ್ನು ಬೇಡ ಅನ್ನೋಕ್ಕೆ ಸಾಧ್ಯ ಇಲ್ಲ, ಆಯಿತು ಮಾಡೋಣ ಅಂತ. ಆಮೇಲೆ ಅವರು ಒಂದು ಕೃಷ್ಣನ ಒಂದು ಮೂರ್ತಿ ಮುಂದೆ ತಂದಿಟ್ಟು ಆ ಕೃಷ್ಣನ ಮೂರ್ತಿ ಮುಂದೆ ಅವರು ಆ ಮೂರ್ತಿಯನ್ನು ನೋಡಿ ಹಾಡಿದ್ರಂತ. ಅಷ್ಟು ಭಾವಪೂರ್ಣವಾಗಿ ಅವರು ಹಾಡಿದರು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಯಾವ ಧರ್ಮಗಳು ಇಲ್ಲ, ಎಲ್ಲ ಹೇಳುವಂಥ ಧರ್ಮಗಳು ಒಂದೇ. ಯಾಕಂತಂದ್ರೆ ಎಲ್ಲ ಧರ್ಮಗಳು ಸುಖವನ್ನೇ ಹೊಂದಬೇಕಂತಲೇ ಹೇಳಿದ್ದಾರೆ. ಎಲ್ಲ ಧರ್ಮಗಳು ಯಾರಿಗೂ ಹಿಂಸೆಯನ್ನು ಮಾಡಬಾರ್ದು, ಯಾರಿಗೂ ಎಲ್ಲ ಅದಕ್ಕೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ, ಇದೇ ಎಲ್ಲ ಧರ್ಮಗಳಲ್ಲಿ ಅಲ್ಲಿ ಹೇಳುವಂಥದ್ದು. ಯಾಕಂತಂದರೆ ಒಬ್ಬ ಮುಸ್ಲಿಮಾಗಿ ಕೃಷ್ಣನ ಇಟ್ಕೊಂಡು ಯಾಕ್ರಿ ಆಡಬೇಕು? ಅಥವಾ ನೋಡುವಂಥ ಭಾವ, ಒಬ್ಬೊಬ್ಬರ ಭಾವ ಒಂದೊಂಥರ ಇರ್ತಾವೆ. ಅದಕ್ಕೆ ಸರ್ವಂತರ್ಯಾಮಿ ಭಗವಂತ ಎಲ್ಲನೂ ಗೊತ್ತಿರ್ತದೆ. ಹಾಗಾಗಿ ಇಲ್ಲಿ ಕೂಡ ಸಿದ್ಧಾರೂಢರಿಗೆ ಎಲ್ಲ ಗೊತ್ತಿತ್ತು. ಯಾರು ಭಕ್ತರು ಅಲ್ಲಿ ಬರ್ತಾರೆ, ನೋಡ್ರಿ ಅಲ್ಲಿ ಮಠಗಳಿಗೆ ಯಾರಾದರೂ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಎಲ್ಲ ಕೊಡ್ತಿದ್ರಂದ್ರೆ ಬಡ್ದಾಡಿ ಅಲ್ಲಿ ಕಮಿಟಿ ಕೆಲವು ಎಲ್ಲ ಗುಂಪಿತ್ತು, ಕಮಿಟಿ ಇನ್ನೂ ಮಾಡಿರಲಿಲ್ಲ. ಎಲ್ಲರೂ ಇದೆಷ್ಟು ಬಂತು ಬಂಗಾರ ಎಷ್ಟು ಬಂತು ಅಂತ ಅದಕ್ಕೆ ತೊಗೊಳಕ್ಕೆ ನೋಡಿದ್ರೆ ಸಿದ್ಧಾರೂಢರು ಅಂತಿದ್ರು. ದಿನಾ ಕ್ಲಾಸ್ ನಡೀತಿತ್ತು, 4 ಟೈಮ್ ಕ್ಲಾಸ್ ನಡೀತಿತ್ತು, 4 ಟೈಮ್ ಹೇಳ್ತಿದ್ರಂತ ಅವ್ರು ಸಿದ್ಧಾರೂಢರು. ಮುಂಜಾನೆ 12 ಸುಮಾರು ಒಂದು, 4 ಸುಮಾರು ಒಂದು, ರಾತ್ರಿ 1 ಟೈಮ್. ಯಾರ್ಯಾರು ಕೇಳ್ತಾರೆ ಎಲ್ಲರೂ ಹೇಳ್ತಾ ಇರ್ತಿದ್ರಂತ ಚಂತನವರು. 4 ಟೈಮ್ ಹೇಳ್ತಿದ್ರಂತವ್ರು. ಆವಾಗ ಏನು ಅದಕ್ಕಿದಕ್ಕೆ ಯಾಕೆ ಬಡ್ದಾಡ್ತಿರೋ, ಅವೆಲ್ಲ ಬಿಟ್ಟು ಹೋಗ್ತೀರಿ, ನಾಶ ಆಗಂಥದ್ದು. ಇವು ಮುತ್ತು ರತ್ನ ಉದ್ರಾಕತ್ತವ, ಜ್ಞಾನದ ವಾಕ್ಯಗಳು ಉದ್ರಾಕತ್ತವ, ಅವು ಬಳಕೋರ್ರಿ ಅಂತಿದ್ರಂಥವ್ರು. ಅಂಥ ಒಂದು ಜ್ಞಾನಿಗಳವರು.
ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಆ ತಾಬಣ ಕದ್ದುಕೊಂಡು ಕಂಬಳಿ ಒಳಗೆ ಇಟ್ಕೊಂಡಿದ್ದಾವ, ಬಗಲಲ್ಲಿ ಇಟ್ಕೊಂಡು ಕುಂತಿದ್ದ. ಹೋಗುವಾಗ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಅಪ್ಪ ನಾವು ಹೋಗಿ ಬರ್ತೀನಪ್ಪ, ನನಗೆ ಅಪ್ಪಣೆ ಆಗಬೇಕು ಅಂದತ. ಅಂದಗಡನೆ ಆ ಸರ್ವಜ್ಞ ಮೂರ್ತಿಯ ಸಿದ್ಧಾರೂಢರು ತಾಬಾಣವನ್ನು ಏನದು ಗಂಗಾಳನ್ನು ಹಿಡ್ಕೊಂಡದ್ದು ಕದ್ದದ್ದು ಕಂಡು ಬಿಟ್ರು. ಕಂಡು ಹಿಡ್ದು ಅವನಿಗೆ ಏನು ಅನ್ನಲಿಲ್ಲ, ಏನಪ್ಪ ಅದು ಕದ್ಕೊಂಡು ಏನು ಅಂತ ಯಾವ ರೀತಿ ಬೈಲಿಲ್ಲ ಅನ್ನಲಿಲ್ಲ. ಅಡಿಗೆ ಮನೇನ ಅಡಿಗೆ ಆತ ಬೈಲಿಲ್ಲ ಅಂತ ಗೊತ್ತಿತ್ತು, ಇದು ಒಂದು ಗಂಗಾಳನ್ನು ಕದ್ಕೊಂಡು ಹೊಂಟಾನ ಅಂತ ಅನ್ನೋದು ಗೊತ್ತಿತ್ತು. ಆದರೂ ಏನು ಅನ್ನಲಿಲ್ಲ. ಅಡಿಗೆ ಮನೆಯವನನ್ನು ಕರೆದ್ಬಿಟ್ಟು, ಅಡುಗೆ ಮಾಡೋವನನ್ನು ಕರೆದ್ಬಿಟ್ಟು ಆತ ಹೇಳ್ದ, ಇವನು ಊಟಕ್ಕೆ ಕೂಡ್ಬೇಕಂತ ಕೂತ್ಕೊಂಡಿದ್ದ, ಇನ್ನೂ ಅಡುಗೆ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಹೊರಟಿದ್ದಾನ. ಅದಕ್ಕೆ ಈತಗ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಊಟಕ್ಕೆ ಹಾಕಿ ಕಳಿಸ್ರಪ್ಪ ಅಂತಂದ್ರು. ಇನ್ನು ಅದು ಊಟ ಟೈಮ್ ಆಗಿರಲಿಲ್ಲ, ಊಟ ಮಾಡ್ತೀನಿ ಅನ್ನೋರಂಗೆ ಜೋತ್ಕೊಂಡು ಕೂತು ಅದು ಗಂಗಾಳ ಕಳುವು ಮಾಡ್ಕೊಂಡು ಹೊಂಟ್ಬಿಟ್ಟಿದ್ದಾತ. ಅದಕ್ಕೆ ಊಟ ಹಾಕಿ ಕಳಿಸ್ರಪ್ಪ ಈತಗ ಅಂತ ಹೇಳಿದರು. ಆವಾಗ ಅವನ ಸಂಗಡ ಅಡುಗೆ ಮನೆಯಲ್ಲಿ ಹೋದ. ಆಗ ಬಡಿಸುವವ ಏನು ಮಾಡ್ದ, ಉಳಿದ ಜನರಿಗೆಲ್ಲರಿಗೂ ತಾಬಾಣವನ್ನು ಕೊಡುವಂತೆ ಇವನಿಗೆ ತಾಬಾಣ ಕೊಡಕ್ಕೆ ಹೋದ, ಅದು ಗಂಗಾಳವನ್ನು ಕೊಡಕ್ಕೆ ಹೋದ. ಆಗ ಸಿದ್ಧಾರೂಢರು ಹೇಳ್ತಾರಂತ, ಎಲ್ಲರಿಗೂ ಕೊಟ್ಟಂಗೆ ಗಂಗಾಳವನ್ನು ಕೊಡಕ್ಕೆ ಹೋದ. ಅವನಿಗೆ ಊಟ ಮಾಡಕ್ಕೆ ಬರ್ತೀನಿ ಅಂತಂದು ಹೋದ. ಊಟಕ್ಕೆ ಕೊಟ್ಟು ಕಳಿಸಪ್ಪ, ಊಟ ಮಾಡಿಸೇ ಕಳಿಸು ಅಂತಂದುಗಳೇ. ಅವಾಗ ಆಯಿತು ಅಂತೇಳಿಬಿಟ್ಟು ಮತ್ತೆ ಎಲ್ಲರಿಗೆ ಗಂಗಾಳ ಕೊಟ್ಟಂಗೆ ಇದ್ಗೂ ಗಂಗಾಳವನ್ನು ಕೊಡಕ್ಕೆ ಹೋದರು. ಅವಾಗ ಸಿದ್ಧಾರೂಢರಂದ್ರು, ಇಲ್ಲ ಅವನ ಹತ್ರ ತಾಬಾಣ ಐತಿ, ಅವನ ಹತ್ರ ಗಂಗಾಳ ಐತೆ, ಯಾಕೆ ಗಂಗಾಳ ಕೊಡ್ತೀರಿ ಅಂತಂದ್ರಂತ ಸಿದ್ಧಾರೂಢರು. ಅಂದಗಳೇ ಅವನು ಊಟ ಅದಕ್ಕೆ ಹೇಳ್ತಾರೆ, ಯಾಕಂತಾರೆ ಮತ್ತೆ ಯಾಕೆ ಕೊಡ್ತೀರಿ ಅಂತ ಹೇಳಿದ್ಗಾನೆ ಅವನು ಊಟ ಮಾಡಿ ತೊಳೆದು ಇಟ್ಟು ಹೋಗ್ತಾನೆ. ಊಟ ಮಾಡಿ ಆತನ ಹತ್ರ ಆದ ಗಂಗಾಳ ಅಥವಾ ಊಟ ಮಾಡಿ ತೊಳೆದು ಇಟ್ಟು ಹೋಗ್ತಾನೆ ಅಂತ, ಏನು ಕಾಳಜಿ ಮಾಡಬೇಡ್ರಿ ಅಂತ ಸಿದ್ಧಾರೂಢರು ಹೇಳಿದ್ರಂತ. ಆವಾಗ ಆತಗೆ ನಾಚಿಗೆ ಆಗಿಬಿಟ್ಟು ಮತ್ತೆ ಆ ಕಂಬಳಿಯಲ್ಲಿರುವಂಥ ಗಂಗಳವನ್ನು ತೆಗೆದು ಅಲ್ಲಿ ಊಟ ಮಾಡಿ ಅದನ್ನು ತೊಳೆದು ಅಲ್ಲೇ ಇಟ್ಟು ಹೋಗಿ ಮತ್ತು ತೊಳೆದು ಇಟ್ಟು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಹೇಳಿ ಹೋದ್ನಂತ. ಅಂದ್ರೆ ಈಗ ಹೇಳಲಿಕ್ಕೆ ಕಾರಣ ಏನಂತಂದ್ರೆ, ಸಿದ್ಧಾರೂಢರು ಕಳ್ಳನಿಗೆ ತಾಟ್ ಕದ್ದದಕ್ಕೆ ಬೈದ್ರೇನು, ಬೈಲಿಲ್ಲ. ಪುನಃ ಅವನಿಗೆ ಉಪಚಾರ ಮಾಡಿ ಕಳಿಸಿದ್ರಲ್ಲದೆ ಹೊರತಾಗಿ ಅವನ ದುರ್ಗುಣಗಳನ್ನು ಎಣಿಸಲಿಲ್ಲ. ಅದಕ್ಕೆ ಸಿದ್ಧಾರೂಢರು ಯಾವ ರೀತಿ ಯೋಚನೆ ಮಾಡಿದರೆ ಆಯಾ ರೀತಿಗಳಿಗೆ ಧರ್ಮದಾರಿ ಅಂದರೆ ಆ ವಿಚಾರಗಳನ್ನು ತಿಳಿಯುವಂಥ ಒಂದು ದಾರಿಯಲ್ಲಿ ನಡೆದಿದ್ದಾರೆ ಅವರು, ಯಾವುದೇ ರೀತಿ ತೊಗೊಂಡ್ರು ಕೂಡ. ಅದಕ್ಕೆ ಇಲ್ಲಿ ಕೂಡ ಅವರು ದುರ್ಗುಣಗಳನ್ನು ಎಣಿಸಲಿಲ್ಲ. ಹಾಗೋ ನಾವಾದರೂ ಕೂಡ ಎರಡನೆಯವರ ದುರ್ಗುಣಗಳನ್ನು ಮರೆತು ಅವರಲ್ಲಿರುವ ಅನಂತ ರೀತಿಯಿಂದ ಯಾಕಂತಂದ್ರೆ ಒಂದು ಸ್ವಲ್ಪ ಒಳ್ಳೆ ಗುಣನ್ನೇ ಅದನ್ನು ಬೆಟ್ಟದಷ್ಟು ವರ್ಣನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾಗ್ತದಂದ್ರೆ ಅವ್ರಿಗೆ ಒಳ್ಳೇದಾಗಂಗಿಲ್ಲ, ನಿನಗೆ ಒಳ್ಳೇದಾಗ್ತದಪ್ಪ ಅಂತಾರೆ ಜ್ಞಾನ. ಯಾಕಂದ್ರೆ ನಿನ್ನಲ್ಲಿರುವಂಥ ದ್ವೇಷ ಭಾವನೆ ಹೋಗ್ತದೆ. ದ್ವೇಷ ಭಾವನೆ ಇತ್ತು ಅಂದ್ರೆ, ರಾಗ ದ್ವೇಷ ಇತ್ತಂದ್ರೆ ಏನಾಗ್ತದೆ ಅಂತಂದ್ರೆ ಮತ್ತೆ ತಿರ್ಗಾ ನಿನಗೇನಾಗ್ತದೆ, ಪಾಪ ಪುಣ್ಯ ಆಗ್ತದೆ. ಪಾಪ ಪುಣ್ಯದಿಂದ ಜನನ ಮರಣ ಆಗ್ತಾವ, ಜನನ ಮರಣ ಅಂತ ಹಿಂಗೆ ಒಂದರಿಂದ ಒಂದು ಶುರು ಆಗ್ತದೆ. ಆ ದ್ವೇಷ ರಾಗ ದ್ವೇಷ ಇತ್ತಂದ್ರೇನು, ಅದರಿಂದ ಪಾಪ ಪುಣ್ಯ ಆಗ್ತಾವ. ಪಾಪ ಪುಣ್ಯದಿಂದ ದುಃಖ ಶುರುವಾಗ್ತದೆ. ಅದರಿಂದ ಜನನ ಮರಣ ಆಗ್ತದೆ. ಜನನ ಮರಣ ಮತ್ತು ಜನ್ಮಾಂತರ ಶರೀರಗಳು ಬರ್ತಾವ. ಶರೀರಗಳಿಂದ ಏನಾಗ್ತದೆ, ಹಲವಾರು ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ. ಹೀಗೆ ಒಂದರಿಂದ ಒಂದು ಮಾಡೋದ್ರಿಂದ ಒಂದಾಗ್ತಾವೆ. ಅದಕ್ಕೆ ಇಲ್ಲಿ ನೀನು ಈ ರೀತಿಯಿಂದ ಉಪಚರಿಸುವುದೇ ಯೋಗ್ಯ. ಹೀಗೆ ಮಾಡೋದರಿಂದ ನಮ್ಮಲ್ಲಿದ್ದ ದ್ವೇಷ ಭಾವನೆಗಳಲ್ಲಿ ಹೋಗ್ತವಪ್ಪ ಅಂತ ಹೇಳ್ತಾರೆ ನಿಜಗೊಂಡ್ರು. ಈಗ ಯಾವ್ದು ರೀತಿ ಅಂತಂದ್ರೆ, ಮತ್ತೆ ಈಗ ಮರಗದೆ ಆಪತ್ತಿ ನೋಡ್ ಊರೇ ತರಹರಿಪುದೇ ಚಂದ ಅಮಾಮ ಅಂತ ಹೇಳ್ತಾರೆ. ಯಾಕಂತಂದ್ರೆ ಮರಗದೆ ಆಪತ್ತಿ ನೋಡು, ಮರುಗದೆ ಅಂತಂದ್ರೆ ಏನಾದರೂ ಕಷ್ಟ ಬಂದಾಗ ಆಪತ್ತಿ ನೋಡು. ಯಾಕಂತಂದ್ರೆ ಯಾವ ರೀತಿ ಅಂತಂದ್ರೆ ಆಪತ್ತಿನ ಕಷ್ಟ ಬಂದು ಕಾಲಕ್ಕೆ ಸಂತಾಪ ಹೊಂದದೆ ಅಂದ್ರೆ ಕಷ್ಟವನ್ನು ಇಂಥದ್ದಾಯ್ತಪ್ಪ ಅಂಥದ್ದಾಯ್ತಪ್ಪ ಅಂತ ಅಲ್ಲಿ ಅಂದ್ಕೊಳ್ಳದೆ, ಕಷ್ಟ ಆಯಿತು ಹಂಗಾಯಿತು ಹಿಂಗಾಯಿತು ಅಂತ ಅಂದ್ಕೊಳ್ಳದೆ. ಆಮೇಲೆ ಸಹನೆಯಿಂದ ಅಂತಂದ್ರೆ ಊರು ತರ ಹರಿಪುದೆ ಅಂದ್ರೆ ಚೆನ್ನಾಗಿಯೇ ಸಹಿಸುವುದು. ಅದಕ್ಕೆ ನಿಜಗೊಂಡ್ರು ಬೇಡುವೆನು ಅಭವ ನಿಮ್ಮನ್ನು ಭವದೋಳೆನಗ ಒಲಿದು ಸುಗುಣ ಸಂತತಿಯ ನಿಂತು ಅಂತ ಹೇಳ್ತಾರೆ.
ಯಾಕಂದ್ರೆ ಬೇಡುವೆನೋ ಅಭಾವ ನಿಮ್ಮನ್ನು ಬೇಡುವೆನೋ ಅಭಾವ ಮಾಡ್ಯಾನ ಒಲಿದು ಸುಗುಣ ಸಂತತಿಯ ನಿಂತು ಅಂತ ಹೇಳ್ತಾರೆ. ಯಾಕಂತಂದ್ರೆ ನಿನಗೆ ನಾನು ಕೇಳೋದಿಷ್ಟೇ, ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು, ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನ್ನು, ಕಡು ಜೌವನದೊಳು ವಿಕೃತಿ ದೂರದಿಹುದನು, ಪಿಡಿದ ನೇಮವ ನೆಡೆ ಬಿಡದತಿ ಛಲವನು ಅಂತ ಹೇಳ್ತಾರೆ. ಯಾಕಂತಂದ್ರೆ ಯಾವುದೇ ಇದ್ದರೂ ಕೂಡ, ಏನೇ ಕಷ್ಟ ಬಂದರೂ ಕೂಡ ಕೊಡು. ಏನು ಕಷ್ಟ, ಯಾಕಂತಂದ್ರೆ ನೀನು ಕೊಡೋದು ಬಿಡೋದು. ಈಗ ನಾನು ಮಾಡಿದ್ದೀನಿ, ನನಗೇನು ಕಷ್ಟ ಬರ್ತದೆ, ಸುಖ ಬರ್ತದೆ, ದುಃಖ ಬರ್ತದೆ, ನನಗೆ ಬಿಟ್ಟದ್ದು. ಆದ್ರೆ ಕಷ್ಟ ಬಂತು ಅಂದಾಗ ನನಗೆ ಧೈರ್ಯ ಕೊಡು. ಅದ್ರ ಜೊತೆ ಧೈರ್ಯ ಕೊಡೋದು ನಿನ್ನ ಕಡೆ ಅದು. ಕಷ್ಟ ಬರಲಿ, ಅದ್ರ ಜೊತೆ ಧೈರ್ಯ ಕೊಡೋದು ನಿನ್ನ ಕಡೆ. ಸಿರಿತನ ಬಂತು ಅಂದ್ರೆ ನನಗೆ ಬಂತು, ಈಗ ನೀ ಬ್ಯಾಡ ಅಂದ್ರೆ, ನಾನು ಬ್ಯಾಡ ಅಂದ್ರೂ ಕೂಡ ಸಿರಿತನ ಬರ್ತದೆ. ಆದ್ರೆ ಅದ್ರ ಜೊತೆ ಏನು ಕೊಡ್ಬೇಕು, ನೀನು ವಿನಯ ಕೊಡಬೇಕಪ್ಪ. ಅದನ್ನೇ ಕೇಳ್ಕೊಂಡಂಥದ್ದು ಅವ್ರು, ನನಗದ್ರ ಜೊತೆ ವಿನಯ ಕೊಡು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರವರು ಯಾವ ರೀತಿ ಅಂದ್ರೆ, ಆಪತ್ತಿನೋಳು ಮರುಗದೆ ಆಪತ್ತಿನೋಳು ಉರೆ ತರಹರಿಪುದೆ ಚಂದಮಮ. ಕಷ್ಟ ಬಂತು ಅಂತೇಳ್ಬಿಟ್ಟು ಅಲ್ಲಿ ಸಂತಾಪ ಹೊಂದದೆ ಚೆನ್ನಾಗಿ ಸಹಿಸುವುದು ಅಂದರೆ ತಾಳ್ಮೆಯಿಂದಿರೋದು ಜೀವನಿಗೆ ಯೋಗ್ಯ. ಯಾಕಂದರೆ ಕಷ್ಟಗಳು ಬರಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳ ಫಲದಿಂದ ಬಂದಿದೆ. ಅದಕ್ಕೆ ಬಂದ ಕಾಲದಲ್ಲಿ ಚಿಂತಿಸ್ತಾ ಕುಂತ್ರ ಚಿಂತೆ ಹೋಗ್ತದೇನೋ ಇಲ್ಲ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಹೌದು ಎಂದರೆ ರಾಮ ನಳ ಪಾಂಡವರು ನೊಯ್ಯಲೇಕೆ ನೀನಿದನು ತಿಳಿದು ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಜೊತೆಗಿದ್ದ ಅನುಭವಿಸ್ಲಿ ಅಂತ ಬಿಟ್ಟ. ಯಾಕಂದ್ರೆ ಅದನ್ನೇನಾದ್ರೂ ಆತ ಮತ್ತೆ ಆಶೀರ್ವಾದ ಮಾಡಿ ಕಷ್ಟ ತಪ್ಪಬೇಕಂತ ಮಾಡಿದ್ನಂದ್ರೆ ತಿರ್ಗಾ ಮತ್ತು ಮುಂದಿನ ಜನ್ಮಕ್ಕೆ ಗುರಿ ಆಗ್ತಿತ್ತದು. ಆ ಕಷ್ಟ ಅನುಭವಿಸ್ತದೆ, ಆತ ಬೇಡಪ್ಪ ಇದನ್ನು ಬಿಡು ಅಂದ್ರೆ ಎಷ್ಟು ಈ ಜನ್ಮ ಮಾತ್ರ ಹೋಗ್ತದ, ಅದು ಮತ್ತೆ ಜಮನೇ ಇರ್ತದೆ ಅದು. ಯಾಕಂತಂದ್ರೆ ಈಗ ಅನುಭವಿಸದೇನೆ ಇಲ್ಲಪ್ಪ ನಾನು ನಿಮ್ಗೆ ಒಳ್ಳೇದು ಮಾಡ್ತೀನಿ, ನಿಮಗೆ ಇದನ್ನು ಅನುಭವಿಸೋದು ಬೇಡ ಅಂತ ಶ್ರೀಕೃಷ್ಣ ಪರಮಾತ್ಮ ಏನಾದರೂ ಮಾಡಂಥ ತಾಕತ್ತು ಇತ್ತು, ಆದ್ರೆ ಅನುಭವಿಸೋಕೆ ಬಿಟ್ಟ. ಯಾಕಂದ್ರೆ ಇದು ಆಗಬೇಕಾಗಿತ್ತು, ಆಗಿಬಿಡಲಿ. ಆಗಲಿಲ್ಲ ಅಂದ್ರೆ ಮತ್ತೆ ಮುಂದೆ ಗಂಟೆಗೆ ಕೂಡ್ತದ, ಮತ್ತೆ ಅನುಭವಿಸ್ಬೇಕಾಗ್ತದ. ಅದಕ್ಕೆ ಆತ ಏನು ಮಾಡ್ದ ಅಂದ್ರೆ ಅಲ್ಲಿ ರಾಮ ನಳ ಪಾಂಡವರು ನೊಯ್ಯಲೇಕೆ, ಅವ್ರು ಯಾಕೆ ಕಷ್ಟಪಟ್ಟರು? ಅದನ್ನು ತೆಗಿಲಕ್ಕೆ ಬರ್ತಿತ್ತು ಅಂತಂದ್ರೆ ಅವರು ಕಷ್ಟ ಯಾಕೆ ಪಡಬೇಕಾಗಿತ್ತು? ಅದಕ್ಕೆ ಒಂದು ಚಿಂತಿಸುತ್ತಾ ಕೂತಿ ಅಂತಂದ್ರೆ ಅದರಿಂದ ಒಂದು ತಾಪ ಕಷ್ಟಗಳಿಂದ ಈಗ ಹಲವಾರು ತಾಪಗಳನ್ನು ಅನುಭವಿಸ್ಬೇಕಾಗ್ತದ. ಅದಕ್ಕೆ ನೀನು ಎಷ್ಟೇ ಚಿಂತೆ ಮಾಡಿದರೂ ಕೂಡ ಕಷ್ಟಗಳು ನಿವೃತ್ತಿ ಆಗಂಗಿಲ್ಲ, ಅನುಭವಿಸದೆ ನಿವೃತ್ತಿ ಆಗಂಗಿಲ್ಲ. ಅದಕ್ಕೆ ಅದನ್ನು ಕಷ್ಟ ಬಂತು ಅಂತ ಚಿಂತೆ ಮಾಡ್ದೇ ಅವುಗಳನ್ನು ಸಮಾಧಾನವಾಗಿ ಭೋಗಿಸಿ ತೀರಬೇಕು. ಅಂದ್ರೆ ಅವನ್ನ ಸಮಾಧಾನವಾಗಿ ಅನುಭವಿಸ್ಬಿಡ್ಬೇಕಂತ ಅವನ್ನ ಅದನ್ನು ತೆಗಿತೀವಿ. ಇದು ಭಾಳ ಯೋಗ್ಯ ಜೀವನಿಗೆ. ಯಾಕಂದ್ರೆ ಬಂದಂಥ ದುಃಖಗಳು ಎಷ್ಟು ದಿವಸ ಇರ್ತಾವಪ್ಪ ಅಂದ್ರೆ ಭಾಳ ದಿವಸ ಇರೋಂಗಿಲ್ಲ, ಒಂದಲ್ಲ ಒಂದು ದಿವಸ ನಾಶ ಆಗ್ತದೆ. ಅದಕ್ಕೆ ಅವೇ ಇರ್ತವನ್ ಕೊನೆವರ್ತನ ಅಂದ್ರೆ ಇರಂಗಿಲ್ಲ. ಅವು ಬಿಸಿಲಿದ್ದಲ್ಲಿ ನೆರಳು, ನೆರಳಿದ್ದಲ್ಲಿ ಬಿಸಿಲು, ಅವುಗಳನ್ನು ಸಹಿಸತಕ್ಕದ್ದು ಅಂತ ಕೂಡ ಹೇಳ್ತಾರೆ ಅವರು. ಅಂದ್ರೆ ಸುಖ ದುಃಖಗಳು ಬರ್ತಕ್ಕಂಥವು ಹೋಗ್ತಾವ ಬರ್ತಾವ. ಯಾಕಂದ್ರೆ ಈ ಮೋಡಗಳು ಆಗ್ತಾವ, ಅವು ಬರ್ತಾವ ಹೋಗ್ತಾವ, ಬಿಸಿಲಾಗ್ತದ. ಆಮೇಲೆ ಈ ಆಕಾಶ ಹೇಗದ, ಕತ್ತಲು ಆಗ್ತದಂತ ಅದು ಹೆದರ್ತದೇನು, ಬೆಳಕಾಗ್ತದಂತ ಖುಷಿ ಪಡ್ತದೇನು? ಕತ್ತಲಿಗೂ ಒಂದೇ ರೀತಿ ಅದ, ಬೆಳಕಿಗೂ ಒಂದೇ ರೀತಿ ಅದ. ಅದೇ ರೀತಿ ಕೂಡ ಭಗವಂತ ಹೇಳ್ತಾನೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೂಡ ಅರ್ಜುನಿಗೆ ಅದನ್ನೇ ಹೇಳ್ತಾನೆ, ಕಷ್ಟಗಳು ಬಂದವನಿಗೆ. ಯಾಕಂತಂದ್ರೆ ಆ ಸಂತಾಪವನ್ನು ಅಂದ್ರೆ ಆಯ್ತಪ್ಪ ಹೆಂಗೆ ಮಾಡಬೇಕು, ಕಷ್ಟ ಆಯ್ತಪ್ಪ ಅಂತ ಅನ್ನಲಾರ್ದನೆ ಅದನ್ನು ಸಹನೆಯಿಂದ ಸಹಿಸಿಕೊಳ್ಳುವಂಥದ್ದು ಜೀವಾತ್ಮನಿಗೆ ಯೋಗ್ಯ ಅಂತ ಕೂಡ ಹೇಳ್ತಾರೆ ಅವರು. ಯಾಕಂತಂದ್ರೆ ಇದು ಭಾಳ ವಿಚಾರ. ಇಲ್ಲರಿ ದೇವ್ರುಗಳು ಇರ್ತಾರೆ ಮತ್ತು ಅದನ್ನು ನಿವಾರಣೆ ಮಾಡಬೇಕು. ನಿವಾರಣೆ ಈ ಜನ್ಮಕ್ಕೆ ನಿವಾರಣೆ ಮಾಡ್ಕೋತಿದ್ದೆ, ಆದ್ರೆ ಮತ್ತೆ ಮುಂದೆ ಅದು ಗಂಟಾಗಿಬಿಡ್ತದೆ. ಮತ್ತು ಅದನ್ನು ಅನುಭವಿಸಬೇಕು. ಯಾವ ಜನ್ಮಕ್ಕಾದ್ರೆ ಅನುಭವಿಸಬೇಕಂದಾಗ ಈ ಜನ್ಮಕ್ಕೆ ಬರೋಂಥದ್ದು ಅನುಭವಿಸ್ಬಿಡು, ಮುಗಿದು ಬಿಡ್ತು. ಇದೇನು ತಂದಿದೆ ಅದ್ರ ತಿಂದುಬಿಟ್ಟೆ ಅಂದ್ರೆ ಅಲ್ಲಿ ಅದ್ರ ತಿನ್ನೋದ್ರ ಜೊತೆಗೆ ಇದನ್ನು ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಮುಗಿದು ಹೋಯ್ತಾ, ಹಿಂದಲೂ ಮುಂದಲೂ ಏನೂ ಇಲ್ಲ, ಆನಂದವಾಗೇ ಇರ್ತೀವಿ. ಅದಕ್ಕೆ ಅಷ್ಟು ತಾಕತ್ತಿದ್ದದಕ್ಕೆ ಜ್ಞಾನಿಗಳು
ಇಷ್ಟೆಲ್ಲ ಒಬ್ಬ ಸಿದ್ಧಾರೂಢರಿಗೆ ಬಂದು ಬೈದರು, ಹೊಡೆದ್ರು. ಅಪ್ಪ, ನಿನ್ನಿಂದ ನನ್ನ ಪ್ರಾರಬ್ಧ ಏನು ಇತ್ತು ಬಯಸ್ಕೊಳ್ಳೋದು, ಅದು ನಿನ್ನಿಂದ ನಿವಾರಣೆ ಆಯಿತು ಅಂತ ಬೇಡ್ಕೊಂಡ್ರಂತ ಉಲ್ಟಾ ಸಿದ್ಧಾರೂಢ್ರೆ. ಅದಕ್ಕೆ ಏನು ಅನುಭವಿಸ್ಬೇಕಾಯ್ತು ಈ ಜನ್ಮದಾಗ ಅನುಭವಿಸಿದ್ರೆ ನೀನು ಹಗುರ ಆಗ್ತಿದ್ದೆ ಮನುಷ್ಯ. ಅದಕ್ಕೆ ಅದನ್ನು ಮತ್ತೆ ಹಂಗೆ ಹಿಂಗೆ ಮಾಡಿ ಅದನ್ನು ಹೋಗ್ಲಪ್ಪ, ಕಷ್ಟ ಹೋಗ್ಲಪ್ಪ ಅಂತ ನೀನು ಏನಾರ ಮಾಡ್ಕೊಂಡೆ ಅಂದ್ರೆ ಮತ್ತೆ ಮುಂದೆ ಇರ್ತದೆ, ಇದು ಕಷ್ಟ ಅನುಭವಿಸಬೇಕಾಗ್ತದೆ. ಮತ್ತು ಅದು ಏನಾಗ್ತದೆ, ನೀನು ಪ್ರತಿಬಂಧಕ ಆಗ್ತದೆ. ಯಾವುದಕ್ಕೆ? ಜ್ಞಾನಕ್ಕೆ. ಇದು ಯಾವುದು ತಿನ್ಲಾರ್ದ ಕಷ್ಟ ಬಂತು 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 ಅಂದ್ಕೊಂಡು ನೀನು ಹಲವಾರು ರೀತಿಯಿಂದ ಅದು ಪರಿಹಾರ ಮಾಡ್ಕೊಳಕ್ಕೆ ಹೋದ್ರೂ ಕೂಡ ಅದೇನಾಗ್ತದೆ, ಮತ್ತು ಗಂಟಾಗ್ತದೆ, ಮತ್ತು ನಿನ್ನ ಪ್ರಾರಬ್ಧ ರೂಪವಾಗಿ ಕಾಡ್ತದ, ಮತ್ತು ಜ್ಞಾನಕ್ಕೆ ನಿನಗೆ ಪ್ರತಿಬಂಧ ಆಗ್ತದ, ಮತ್ತು ಎಷ್ಟೋ ಜನ್ಮ ಜನ್ಮಾಂತರಕ್ಕೆ ಎಳೆದು ಹೋಯ್ದುಬಿಡ್ತದೆ. ಅದಕ್ಕೆ ಈಗೇನು ಬರ್ತದ ಅದನ್ನು ಪ್ರೀತಿಯಿಂದನೇ ಅದನ್ನು ಊಟ ಮಾಡು, ಅದನ್ನು ಚೆನ್ನಾಗಿ ಅದನ್ನು ಸಹನೆ ಮಾಡ್ಕೊಳ್ಳೋದು ಯೋಗ್ಯ ನೋಡಪ್ಪ ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ತೊರೆದುದರಲ್ಲಿ ಚಂದಮಮ ತೊರೆದುದರಲ್ಲಿ ಮತ್ತೆರಗುದು ತರಿಪುದೇ ಚಂದ ಅಮಮ. ನಾವು ನಮ್ಮ ಮನೆಯಾಗ ಯಾಕಂದ್ರೆ ಜ್ಞಾನಿಗಳು ಅದಾರ, ನಾವು ವಿಚಾರಗಳನ್ನು ಮಾಡಿದಾಗ ಅವರು ನಡೆನುಡಿ ಜ್ಞಾನಿ ನೀವು ಹಿಂಗೆ ಇರಿ ಅಂತ ಹೇಳೋಕ್ಕಿಂತ ಮುಂಚೆ ನಾವು ಜ್ಞಾನಿಗಳ ಒಂದು ಏನು ಈ ಆಶ್ರಮಗಳು ಮೊದಲೆಲ್ಲ ಸದ್ಗುರುಗಳ ಆಶ್ರಮ ಅದೆಲ್ಲ ಮಾಡ್ತಿದ್ರು, ಗುರುಕುಲ ಅಂತ. ಗುರುಗಳು ಹೆಂಗಿರ್ತಾರೆ ಅದನ್ನು ನೋಡೇ ಕಲಿಯುವಂಥದ್ದೇ ಭಾಳ ಇರ್ತದೆ. ಯಾಕಂತಂದ್ರೆ ತೊರೆದುದರಲ್ಲಿ ಮತ್ತೆರಗುದು ತರಿಪುದೇ ಚಂದ ಮಾಮ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಒಂದು ವಿಷಯದಾಗ ಮಾಮಂದೆ ನೋಡಿದಾಗ, ಯಾಕಂತಂದ್ರೆ ಆತ ಕೂಡ ಯಾವ ರೀತಿ ಒಂದು ಕೌದಿ ಮೇಲೆ ಅಲ್ಲಿ ಅದು ಯಾವುದಕ್ಕೆ ಬಿಟ್ಟಿದ್ನೋ ಅಷ್ಟು ನನಗೆ ಕರೆಕ್ಟ್ ಗೊತ್ತಿಲ್ಲ. ಬಟ್ ನಾನು ಯಾವಾಗಾದರೂ ನನಗಿನ್ನೂ ನೆನಪದ, ಬಂದಾಗ ಕೌದಿ ಹಾಸಿ ಹಿಂಗೆ ಕೊಡಕ್ಕೆ ಹೋದ್ರೆ ಬೇಡ ಕೌದಿ ಬೇಡ, ಏನಾದರೂ ಬೆಡ್ಶೀಟ್ ಹಾಸಂತಿದ್ದ. ಕೌದಿ ಯಾಕೆ ಬೇಡ ಅಂತಾನೆ, ನನಗೆ ಅದು ಯಾವಾಗಲೂ ಕ್ವಶನ್ ಮಾರ್ಕ್ ಆಗಿರೋದು, ಯಾಕೆ ಬೇಡ ಅಂತಾನೆ. ಅದಕ್ಕೆ ಅದು ಒಂದು ಸಣ್ಣ ಉದಾಹರಣೆ ಅಂತ ಅವ್ರ ಮನಸ್ಸಿನಾಗ ಎಷ್ಟು ಬಿಟ್ಕೊಂಡು ಬಿಟ್ಟಿದ್ರೆ ಅನ್ನೋದು. ಈಗ ಸುಮ್ಮ ತೋರಿಕೆಗೆ ಒಂದು ಸಣ್ಣ ಉದಾಹರಣೆ. ಜ್ಞಾನಿಗಳು ಭಾಳ ದೂರ ಹೋಗಿರ್ತದೆ, ನಮ್ಮ ಅಂತರಂಗದಲ್ಲಿ ಭಾಳ ದೂರ ಹೋಗಿರ್ತದೆ. ಮ್ಯಾಲ ಅಜ್ಞಾನಿಗಳಿಗೆ ಗೊತ್ತಾಗಂಗಿಲ್ಲ, ಅಯ್ಯೋ ಇದ್ದಾನೆ ಇಂಥ ಮನುಷ್ಯ ಅದಾನ, ಹಿಂಗದಾನ ಹಂಗದಾನ ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಅವರು ಭಾಳ ಒಳಗೆ ಭಾಳ ದೂರ ಹೋಗಿರ್ತಾರೆ, ಭಾಳ ಸಾಧನೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಜ್ಞಾನಿ ಅಂತರಂಗದಲ್ಲಿರುವಂಥ ಸಂಪತ್ತು ಯಾರೂ ನೋಡಂಗಿಲ್ಲ. ಹೊರಗಡೆ ಸಂಪತ್ತು ಅವ್ರು ನೋಡ್ಬೋದು, ಇವ್ರು ನೋಡ್ಬೋದು, ಅವ್ರು ಕಳ್ಳರ ಕಾಕರ್ ಕಸ್ಕೊಂಡು ಹೋಗ್ಬೋದು, ಏನೇನೋ ಆಗಿ ನಾಶ ಆಗ್ಬೋದು. ಆದರೆ ಇದು ಅಂತರಂಗದ ಸಂಪತ್ತು, ಅಲ್ಲಿ ಗಟ್ಟಿ ಮಾಡ್ಕೊಂಡ್ಬಿಟ್ಟು ಆನಂದವಾಗಿ ಇರ್ತಾನಂತ. ಅದಕ್ಕೆ ಇಲ್ಲಿ ಹೇಳ್ತಾರ, ತೊರೆದುದರಲ್ಲಿ ಅಂದ್ರೆ ಏನು ಬಿಡ್ತಾನ ಅದನ್ನು ಸಂಕಲ್ಪ ಮಾಡಿ ಏನು ಬಿಡ್ತಾನ ಮತ್ತೆ ತಿರ್ಗಾ ಒಳ್ಳೆ ನೋಡಬಾರ್ದು. ಯಾಕಂದ್ರೆ ತೊರೆದುದರಲ್ಲಿ ಮತ್ತೆರೆದ ಇದು ಎರಗದೆ ಉತ್ತರಿಪುದು ಚಂದ ಮಾಮ ಅಂತ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಯಾವುದನ್ನು ಈಗ ಯಾವ ರೀತಿ ಅಂತಂದ್ರೆ ಈ ಇಹಲೋಕದ ಭೋಗಗಳು ಯಾವುದು? ಕೃಷಿ ಆಗಿರ್ಬೋದು, ವಾಣಿಜ್ಯ ಸೇವೆ ಆಗಿರ್ಬೋದು, ಇವೆಲ್ಲವುಗಳು ಪ್ರಾಪ್ತ ಆಗ್ತವೆ. ಮತ್ತು ಸ್ವರ್ಗಾದಿ ಲೋಕಗಳ ಭೋಗಗಳು, ಯಾಕಂದರೆ ಇಹಲೋಕದಲ್ಲಿ ಭೋಗಗಳು ಕೃಷಿ ಮಾಡೋದ್ರಿಂದ ಆಗಿರ್ಬೋದು, ನಾವು ಬಿಸ್ನೆಸ್ ಮಾಡೋದ್ರಿಂದ ಆಗಿರ್ಬೋದು, ಆಮೇಲೆ ಸೇವೆ ಮಾಡೋದ್ರಿಂದ ಆಗಿರ್ಬೋದು, ಇವೆಲ್ಲವುಗಳಿಂದ ಪ್ರಾಪ್ತ ಆಗ್ತವೆ. ಆದರೆ ಸ್ವರ್ಗಾದಿ ಲೋಕದ ಭೋಗಗಳು ಯಾವುದರಿಂದ ಪ್ರಾಪ್ತ ಆಗ್ತದಪ್ಪ ಅಂತಂದರೆ ಯಜ್ಞ ಯಾಗಾದಿ ವೈದಿಕ ಕರ್ಮಗಳು ಮಾಡೋದ್ರಿಂದ ಪ್ರಾಪ್ತ ಆಗ್ತವೆ. ಆದರೆ ಬ್ರಹ್ಮಲೋಕ ಮತ್ತು ಮೊದಲಾದವುಗಳು ಕೂಡ ಪ್ರಾಪ್ತ ಆಗ್ತವೆ, ಉಪಾಸನೆ ಮಾಡೋದ್ರಿಂದಲೂ ಪ್ರಾಪ್ತ ಆಗ್ತವೆ ಇವೆಲ್ಲ. ಅದಕ್ಕೆ ಎಲ್ಲ ಭೋಗಗಳು ಹೆಂಗದವಪ್ಪ ಅಂದ್ರೆ ಇವು ಶಾಶ್ವತ ಅಲ್ಲ. ಲೌಕಿಕದಲ್ಲಿ ಮಾಡಿದಂಥ ಇವತ್ತು IAS ಆಫೀಸರ್ ಆಗಿದ್ದಾನ, ದೊಡ್ಡ ಪ್ರಧಾನಮಂತ್ರಿ ಆಗಿದ್ದಾನಂದ್ರೂ ಕೂಡ ಅದು ಹಂಗೆ ಇರ್ತದಂತ ಇಲ್ಲ. ಅವನು ಒಂದಲ್ದ ಒಂದು ಸಲ ಇವನ್ನೆಲ್ಲ ಬಿಟ್ಟು ಹೊರಡ್ತಾನೆ, ಎಲ್ಲ ನಾಶ ಆಗಿಬಿಡ್ತಾವೆ ಅವನ ಪಾಲಿಗೆ. ಅದೇ ರೀತಿ ಕೂಡ ಸ್ವರ್ಗಾದಿ ಭೋಗಕ್ಕೆ ಹೋಗ್ತೀನಿ ರೀ ಅಂದರೂ ಕೂಡ ಸ್ವರ್ಗಾದಿ ಭೋಗಗಳು ಕೂಡ ಸಾತಿಶಯ ಕ್ಷಯ ಪತನದಿಂದ ಅವು ಕೂಡ ನಾಶ ಆಗ್ತವೆ, ಅವು ಕೂಡ ಶಾಶ್ವತ ಅಲ್ಲ. ಅದಕ್ಕೆ ಈ ರೀತಿಯಿಂದ ಇವೇನಂದ್ರೆ ನಿತ್ಯ ಅಲ್ಲ, ಇವ್ಯಾವ ನಿತ್ಯ ಅಲ್ಲ. ಆದರೆ ನಿತ್ಯವಾದಂಥ ಸುಖ ಪ್ರಾಪ್ತಿ ಆದಂಥದ್ದು ಏನು ಯಾವುದು? ಬ್ರಹ್ಮಜ್ಞಾನ. ಇದು ಒಂದೇ ಶಾಶ್ವತ, ಇಹದಲ್ಲೂ ಶಾಶ್ವತ, ಪರಲೋಕದಲ್ಲೂ ಶಾಶ್ವತ. ಇದನ್ನು ನೀ ಮಾಡ್ಕೊಂಡಿದ್ದೆ ಆದ್ರೆ ನಿನಗೆ ಅಂಥ ಸುಖ ಪ್ರಾಪ್ತಿ ಆಗ್ತದೆ, ಬ್ರಹ್ಮಾನಂದ ಆಗ್ತದಪ್ಪ. ಇಂಥ ಆನಂದ ಇದು ಪಡ್ಕೊಳ್ಳುವಂಥದ್ದೇ ಮನುಷ್ಯನಿಗೆ ಯೋಗ್ಯವಾದಂಥದ್ದು. ಅದಕ್ಕೆ ಇಂಥ ಆನಂದವನ್ನು, ಇಂಥ ಸುಖವನ್ನು ಪ್ರಾಪ್ತಿಯಾಗಬೇಕಾಗ್ತಂದ್ರೆ ಇಷ್ಟೆಲ್ಲ ನೀತಿಯಿಂದ ನಡ್ಕೊಳ್ಬೇಕಾಗ್ತದೆ. ಇದಕ್ಕೂ ಯಾಕಂದರೆ ಇದು ಏನು ಹೇಳ್ತಾರಲ್ಲ, ಯಾಕಂತಂದ್ರೆ
ಬಹುಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂತ ಹೇಳ್ತಾರೆ. ಆದರೆ ಶಿಷ್ಯನು ಕೂಡ ಅಷ್ಟೇ ತಯಾರಾಗಿರ್ಬೇಕಾಗ್ತದ, ಅಷ್ಟೇ ನೀತಿಯಿಂದ ಇರಬೇಕಾಗ್ತದ. ಅದಕ್ಕೆ ಸಿಂಹದ ಹಾಲುಗಳನ್ನು ಚಿನ್ನದ ಬಟ್ಟಲಿನಲ್ಲೇ ಇಡಲಿಕ್ಕೆ ಸಾಧ್ಯ ಅಂತ. ಅದು ಯಾವುದ್ರಾಗ ಹಾಕಿದ್ರೆ ಅದು ತೂತು ಬಿದ್ದು ಹೋಗ್ತಾವಂತ. ಹಾಗಾಗಿ ಶಿಷ್ಯ ಕೂಡ ಈ ನೀತಿಯಿಂದ ಯಾವಾಗ ನಡ್ಕೊಂಡು ಹೋಗ್ತಾನ, ಆತನಿಗೆ ಆ ಒಂದು ಈ ಜೀವಾತ್ಮನಿಗೆ ಏನಾಗ್ತದ ಅಂತ ಒಂದು ಪರಮಾನಂದದ ಪ್ರಾಪ್ತಿ ಆಗ್ತದೆ. ಇದೆಲ್ಲ ಮಾಡ್ಕೊಂಡಾಗ ಆಗ್ತದಂತ ನಿಜಗೊಂಡ್ರು. ವೇದ ಉಪನಿಷತ್ತುಗಳು ಏನು ಮೋಕ್ಷಕ್ಕೆ ಹೋಗೋಕ್ಕೆ ಏನೇನು ಸಾಧನಗಳದಾವ ಅವೆಲ್ಲ ಇಟ್ಟಿದ್ದಾರೆ. ಯಾರು ಇದು ಪ್ರಾಪ್ತ ಆಗ್ತದ, ಎಷ್ಟೋ ಜನ್ಮ ಮಾಡಿದಂಥ ಒಂದು ಪುಣ್ಯದ ಫಲ ಇದು ಕೇಳುವಂಥದ್ದು ಅಂತ ಕೂಡ ನಿಜಗೊಂಡ್ರು ಮೊದಲೇ ಹೇಳಿದ್ದಾರೆ, ಯಾವುದು ಪರಮಾನುಭವದಲ್ಲಿ. ಹಂಗಾಗಿ ನಾವೆಲ್ಲ ಧನ್ಯರು ಅಂತ ಹೇಳಿ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರಂ.